ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ ಆಗಲಿ. ನಾವೆಲ್ಲರೂ ಒಂದು ಚಿಕ್ಕ ಪ್ರಾರ್ಥನೆಯಿಂದ ಕರ್ತನಿಂದ ವಚನಗಳ ಗೂಢಾರ್ಥಗಳು ನಾವು ಗ್ರಹಿಸುವಂತೆ ಸಹಾಯವನ್ನು ಕೇಳಿಕೊಳ್ಳುವ. ಸ್ವಾಮಿ, ಈ ಸಾಯಂಕಾಲದ ಸಮಯದಲ್ಲಿ ಒಂದು ಚಿಕ್ಕ ಹಿಂಡಾಗಿ ಸುರಕ್ಷಿತವಾಗಿ ನಿನ್ನ ಪಾದ ಸಾನ್ನಿಧ್ಯದಲ್ಲಿ ಬಂದು ಸೇರುವಂತೆ ನಮ್ಮನ್ನು ಕಾದು ಕಾಪಾಡಿದಿ. ನಿನಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಚನಗಳನ್ನು ಕೇಳುವಂಥ ಸಮಯದಲ್ಲಿ, ವಚನಗಳನ್ನು ಓದುವಂಥ ಸಮಯದಲ್ಲಿ ವಚನಗಳ ಗೂಢಾರ್ಥಗಳನ್ನು ನಾವು ಗ್ರಹಿಸುವಂತೆ ನಮ್ಮ ಆತ್ಮಿಕ ಕಣ್ಣುಗಳನ್ನು, ನಮ್ಮ ಆತ್ಮಿಕ ಕಿವಿಗಳನ್ನು, ನಮ್ಮ ಆತ್ಮಿಕ ಹೃದಯಗಳನ್ನು ತೆರೆದು ಜ್ಞಾನ ವಿವೇಕವನ್ನು ಗ್ರಹಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡು. ವಚನಗಳನ್ನು ಕದಿಯುವಂಥ, ವಚನಗಳನ್ನು ಗ್ರಹಿಸಲಿಕ್ಕೆ ಅಡೆತಡೆ ಮಾಡುವಂಥ ಸೈತಾನ ಮತ್ತು ಆತನ ದೂತರ ಸಾಮರ್ಥ್ಯವನ್ನು ನೀನು ಕೊಟ್ಟಂಥ ಅಧಿಕಾರದಿಂದ ನಿನ್ನ ಪರಿಶುದ್ಧ ನಾಮದಲ್ಲಿ ನಾವು ಮುರಿತಾ ಇದ್ದೇವೆ, ನಿಷ್ಕ್ರಿಯಗೊಳಿಸ್ತಾ ಇದ್ದೇವೆ. ಈ ಅಧಿಕಾರ ನಮ್ಮೆಲ್ಲರಿಗೂ ನೀನು ದಯಪಾಲಿಸಿದ್ದಕ್ಕೋಸ್ಕರ ನಿನಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಚಿಕ್ಕ ಪ್ರಾರ್ಥನೆಗೆ ಸದುತ್ತರವನ್ನು ನೀಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ. ಆಮೇನ್. ಹೊಸ ವಿಷಯಕ್ಕೆ ಹೋಗುವ ಅಥವಾ ಮೊನ್ನೆ ಹಾಕಿದ ಪ್ರಶ್ನೆಗೆ ಉತ್ತರ ಬೇಕು. ಎಲ್ಲರಿಗೂ ಕ್ಯೂರಿಯಾಸಿಟಿ, ಹೌದಾ? ಎಲ್ಲರೂ ಹೊಸಬರಿಗೆ ಯಾರು ಕೇಳಲಿಲ್ಲ ಪ್ರಶ್ನೆ. ದೇವ್ರ ವಚನದ ಮೇಲೆ ಆಧಾರ ಎಲ್ಲರೂ ಓದ್ಕೊಳ್ಳೋ. ಮೊದಲನೇ ಪೇತ್ರ 3ನೇ ಅಧ್ಯಾಯ. ನಮ್ಮನ್ನು ವಿರೋಧಿಸುವವರ ವಿಷಯದಲ್ಲಿ ಹೇಳ್ತಾ ಇದ್ದೇನೆ, ನಮ್ಮನ್ನು ಪ್ರಶ್ನೆ ಹಾಕೋರ ವಿಷಯದಲ್ಲಿ ಪೇತ್ರ ಮಾತಾಡ್ತಾ ಇದ್ದೇನೆ. 13ನೇ ವಚನದಿಂದ ನಾವು ಓದುವ. ನೀವು ಒಳ್ಳೆಯದನ್ನೇ ಮಾಡುವುದರಲ್ಲಿ ಆಸಕ್ತರಾಗಿದ್ದರೆ ನಿಮಗೆ ಕೇಡು ಮಾಡುವವರು ಯಾರಿದ್ದಾರೆ? ಯಾರು ಮಾಡಲಿಕ್ಕಾಗೋದಿಲ್ಲ. ನಾವು ಒಳ್ಳೆಯದನ್ನು ಮಾಡಬೇಕಂತ ತೀರ್ಮಾನ ಮಾಡಿದಾಗ, ಒಂದು ವೇಳೆ ನೀತಿಯ ನಿಮಿತ್ತವೇ ಬಾಧೆ ಪಟ್ಟರೆ ನೀವು ಧನ್ಯರೇ. ದೇವರ ವಚನಗಳನ್ನು ಕೈಗೊಂಡು ನಡೆಯುವಂಥ ಸಮಯದಲ್ಲಿ ನಿಮಗೆ ವಿರೋಧಗಳು ಬರ್ತವೆ, ನೀವು ಧನ್ಯರು ಅಂತ ಹೇಳ್ತಾನೆ. 15ನೇ ವಚನ. ಅವರ ಬೆದರಿಸುವಿಕೆಗೆ, ನಮ್ಮನ್ನು ವಿರೋಧಿಸುವವರ ಬಗ್ಗೆ ಮಾತಾಡ್ತಾ ಇದ್ದಾನೆ ಪೇತ್ರ. ಅವರ ಬೆದರಿಸುವಿಕೆಗೆ ಹೆದರದೆ, ಕಳವಳ ಪಡದೆ, ಕ್ರಿಸ್ತನನ್ನು ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠೆಪಡಿಸಿರಿ. ಯಾರಿಗೂ ಭಯಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವರೆಲ್ಲರಿಗೆ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧವಾಗಿರಿ. ಆದರೆ ಅದನ್ನು ಸಾತ್ವಿಕತ್ವದಿಂದಲೂ ಮನೋಭೀತಿಯಿಂದಲೂ ಹೇಳಿರಿ. ಒರಟಾಗಿ ಅಲ್ಲ, ಬೈದಲ್ಲ. ಸಾತ್ವಿಕತ್ವ ಮನೋಭೀತಿಯಿಂದ. ನಿಮ್ಮ ಮನಸ್ಸಾಕ್ಷಿ ಚೆನ್ನಾಗಿರ್ಬೇಕು. ಹೇಳುವಂಥ ವ್ಯಕ್ತಿಗೆ, ಉತ್ತರ ಕೊಡುವಂಥ ವ್ಯಕ್ತಿಗೆ ಸೌಮ್ಯತೆ, ದೀನತೆ, ಅಹಂಕಾರ ಇರಬಾರ್ದು. ಅದರಲ್ಲಿ ದ್ವೇಷ ಇರಬಾರ್ದು. ಅರ್ಥ ಆಯ್ತಾ? ಆದರೆ ವಚನ ನೀವು ನಂಬಿದ್ದೀರಾ? ಎಲ್ಲರೂ ನೀವು ನಂಬಿದ್ದೀರಾ? ನಿಮ್ಮ ನಂಬಿಕೆಗೆ ಆಧಾರ ಏನಂತ ಯಾರಾದರೂ ಕೇಳಿದರೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ನೀವು ಸದಾ ಸಿದ್ಧರಾಗಿರಬೇಕು ಅಂತ ಪೇತ್ರ ಹೇಳ್ತಾ ಇದ್ದಾನೆ. ಈ ಪ್ರಶ್ನೆಗೆ, ಈ ವಚನ ಓದ್ಬೇಕಾದ್ರೆ ನಾನೊಂದು ಪ್ರಶ್ನೆ ಹಾಕಿದೆ ಎಲ್ಲರಿಗೂ. ಮೊನ್ನೆ 2 ದಿವಸ ಹಿಂದೆ ಎಲ್ಲರಿಗೂ ಪ್ರಶ್ನೆ ಹಾಕಿದ್ದೆ. ಏನಂದರೆ, ಯೇಸು ಸ್ವಾಮಿನ ನೀವು ನಂಬ್ತೀರಿ, ಆತನ ರಕ್ತದಿಂದ ನಮ್ಮ ಪಾಪ ವಿಮೋಚನೆ ಆಗ್ತದಂತ ನಂಬ್ತೀರಿ, ಹೌದಾ? ಆತನಲ್ಲಿ ಯಾರ ರಕ್ತ ಇತ್ತು? ಯೇಸು ಕ್ರಿಸ್ತನಲ್ಲಿ ಯಾರ ರಕ್ತ ಇತ್ತು? ತಂದೆಯ ರಕ್ತ. ತಂದೆ ಯಾರು? ಪವಿತ್ರಾತ್ಮನಿಗೆ ತಂದೆ ಅಂತ ಹೇಳ್ತಾನೆ. ಪವಿತ್ರಾತ್ಮ ಕಾಣ್ತಾನೆ? ಆತನಿಗೆ ಶರೀರ ಉಂಟಾ? ದೇವ್ರ ವಚನ ಇದು ಹೇಳ್ತದ, ರಕ್ತ ಮಾಂಸ ಪರಲೋಕ ರಾಜ್ಯ ಬಾಧ್ಯರಾಗುವುದಿಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ರಕ್ತ ಮತ್ತು ಮಾಂಸ ಪರಲೋಕಕ್ಕೆ ಹೋಗುವುದಿಲ್ಲ ಅಂತ. ಯೇಸು ಸ್ವಾಮಿನೇ ಹೇಳಿದಾನೆ, ದೇವರು ಆತ್ಮಸ್ವರೂಪನು.
ಗಾಡ್ ಇಸ್ ಅ ಸ್ಪಿರಿಟ್. ಹೌದಾ? ದೇವರು ಆತ್ಮಸ್ವರೂಪನು. ಆತ್ಮಸ್ವರೂಪನಾದ ದೇವರನ್ನು ಆತ್ಮದಿಂದ ಮತ್ತು ಸತ್ಯದಿಂದ ಆರಾಧಿಸ್ಬೇಕಂತ ವಚನದಲ್ಲಿ ಯೇಸು ಸ್ವಾಮಿನೇ ನುಡಿದಿದ್ದಾನೆ. ಅದಕ್ಕೆ ನಾನು ಕೇಳಿದ್ದು, ಎಲ್ಲರೂ ಕೇಳಿದ್ದು, ಯಾರೂ ಉತ್ತರ ಕೊಡಲಿಲ್ಲ. ಇನ್ನೊಬ್ಬರು ನಮ್ಮ ಪ್ರಶ್ನೆ ಹಾಕಿದರೆ ನಮ್ಮ ನಂಬಿಕೆ ಕದಲಬಾರ್ದು, ನಾವು ಉತ್ತರ ಹೇಳಬೇಕು. ಒಂದೇ ಉತ್ತರ ಇಲ್ಲ, ಅದಕ್ಕೆ ಒಂದೇ ಸೆಂಟೆನ್ಸಲ್ಲಿ ಉತ್ತರ ಹೇಳಲಿಕ್ಕಾಗೋದಿಲ್ಲ. ಅದರ ವಚನ ಆಧಾರ ಇರಬೇಕು, ನಮ್ಮ ನಂಬಿಕೆಗೆ ಆಧಾರ. ಈಗ ಮೆಡಿಕಲ್ ಸ್ಟೂಡೆಂಟ್, ಪ್ಯಾರಾಮೆಡಿಕಲ್, ಒಂದು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀಯ? ಮಕ್ಕಳು ಹುಟ್ಟಿದಾಗ ಮಕ್ಕಳಲ್ಲಿ ಯಾರ ರಕ್ತ ಇರ್ತದೆ? ಐ ವಾಂಟ್ ಯು ಟು ಎಕ್ಸ್ಪ್ಲೇನ್ ಇಟ್ ಟುಡೇ ಎಲ್ಲರ ಮುಂದೆ. ಯಾಕಂದರೆ ನೀನು ಕಲ್ತಿದೆಯಲ್ಲ ಅದನ್ನ, ಸೈನ್ಸಲ್ಲಿ, ಮೆಡಿಕಲ್ ಸೈನ್ಸಲ್ಲಿ ಅವಳು ಕಲ್ತಿದ್ದಾಳೆ. ಅದನ್ನು ಸರಿಯಾಗಿ ವಿವರಿಸಲಿಕ್ಕೆ ಅವಳು ಅರ್ಹರು. ಗೊತ್ತಿಲ್ಲದವ್ರನ್ನ ಕೇಳಿದರೆ ಮತ್ತು ತಪ್ಪು ಆನ್ಸರ್ ಬರ್ತದೆ, ಅವರಿಂದ ಸರಿಯಾದ ಆನ್ಸರ್ ಬರ್ತದೆ. ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ, ತಪ್ಪಿದರೆ ನೀನು ನನಗೆ ಹೇಳು. ಓಕೆ, ಯು ಕ್ಯಾನ್ ಸಿಟ್. ನೋಡಿ, ಮನುಷ್ಯ ಹುಟ್ಟಬೇಕಾದ್ರೆ ತಂದೆ ತಾಯಿಗಳು ಕೂಡಬೇಕು. ಹೌದಾ? ಪುರುಷ ಸ್ತ್ರೀ ಕೂಡುವುದರಿಂದ ಮಕ್ಕಳು ಹುಡ್ತಾವೆ, ಇದೆಲ್ಲರಿಗೂ ಗೊತ್ತು. ಈಗ ತಾಯಿ ಗರ್ಭವತಿ ಆಗುವಂಥ, ಸ್ತ್ರೀ ಗರ್ಭವತಿ ಆಗಬೇಕಾದ್ರೆ ಪುರುಷ ಸಂಕಲ್ಪ ಇರ್ತದೆ. ಹೌದಾ? ಆದರೆ ದೇವರ ವಚನದ ಪ್ರಕಾರ ಯೋಸೇಫ ಮತ್ತು ಅವಳದು ನಿಶ್ಚಿತಾರ್ಥ ಆಗಿತ್ತು, ಅವರು ಕೂಡಿರಲಿಲ್ಲ. ಆ ಸಮಯದಲ್ಲಿ ನಾವು ಲೂಕನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. ಕೆಲವರು ರಿಪೀಟ್ ಆಗ್ಬೋದು, ಆದರೆ ಇವತ್ತಿನ ಎಲ್ಲರೂ ಕಲಿಬೇಕನ್ನೋ ಉದ್ದೇಶದಿಂದ ಇದನ್ನು ರಿಪೀಟ್ ಮಾಡ್ತಾ ಇದ್ದಾನೆ. ಹಿಂದೆ ಹೇಳಿದ್ದೇನೆ, ನೀವು ಮರ್ತಿದ್ದೀರಾ? ಹಿಂದೆ ಹೇಳಿದ್ದೇನೆ ಈ ವಿಷಯಗಳನ್ನು. ಲೂಕನ ಸುವಾರ್ತೆ 1ನೇ ಅಧ್ಯಾಯ 26ನೇ ವಚನ. ಓಕೆ, ಎಲ್ಲರೂ ರೆಡಿ ಇದ್ದೀರಾ? 6ನೇ ತಿಂಗಳಲ್ಲಿ ದೇವರು ಗಬ್ರಿಯೇಲನೆಂಬ ತನ್ನ ದೂತನನ್ನು ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳಿಸಿದನು. ದೇವದೂತರನ್ನ ದೇವರು ಕಳಿಸಿದ್ದು, ಗಬ್ರಿಯೇಲ್ ದೇವದೂತ. ಆ ಕನ್ಯೆಯ ಹೆಸರು ಮರಿಯಳು. ಆಕೆಯು ದಾವೀದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೆ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಎಂದನು. ಆಮೇನ್. ಲಕ್ಷ್ಯ ಇಟ್ರಿ, 28ನೇ ವಚನ. ಆ ದೂತನು ಬಂದು ಏನು ಹೇಳಿದ? ಆಕೆಯ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೆ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಎಂದನು. ಇದರಲ್ಲಿ ಏನಾದರೂ ಕೆಟ್ಟಿದೆಯಾ? ಅದರದ್ದು ಪ್ರತಿಫಲ ನೋಡಿ, ಅಲ್ಲಿ 29ನೇ ವಚನದಲ್ಲಿ ಮರಿಯಳಿಗೆ ಏನಾಯಿತು? ಆಕೆಯು ಆ ಮಾತಿಗೆ ತತ್ತರಿಸಿ, ಇದೆಂಥ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನ ಆಕೆಗೆ, ಮರಿಯಳಿ ಹೆದರಬೇಡ. ಹೆದರಿದ್ಲ ಅವಳು. ತತ್ತರಿಸುವುದಂದ್ರೆ ಏನು? ಗಾಬರಿಯಿಂದ ತತ್ತರಿಸಿದ್ದು, ಭಯದಿಂದ ತತ್ತರಿಸಿದ್ದು. ಯಾಕೆಂದರೆ ದೇವದೂತ ಹೇಳ್ತಾ ಇದ್ದಾನೆ ಹೆದರಬೇಡ ಅಂತ. ನಿನಗೆ ದೇವರ ದಯೆ ದೊರಕಿತು. ಅವಳು ತತ್ತರಿಸಿದ್ದೆ ಕಾರಣ ಏನು? ಮರಿಯಳು ತತ್ತರಿಸಿದ್ದಕ್ಕೆ ಕಾರಣ ಏನು? 28ನೇ ವಚನ ಓದಿ ಹೇಳಿ. ಆ ವಚನದಲ್ಲೇ ಹೇಳ್ಬೇಕು ನೀವು. ಅದು ಸಾಧಾರಣ. ಈಗ ದೇವ್ರ ದಯೆ ಇದೆ, ಭಯಪಡಬೇಡ, ದೇವ್ರು ನಿನ್ನ ಜೊತೆಲಿ ಇದ್ದಾನೆ ಅಂತ ಯಾರು ಹೇಳುವುದಿಲ್ಲ? ಸಿಸ್ಟರ್ ಭಯಪಡಬೇಡ್ರಿ, ಬ್ರದರ್ ಭಯಪಡಬೇಡ್ರಿ, ದೇವ್ರು ನಿಮ್ಮ ಜೊತೆಯಲ್ಲಿದ್ದಾನೆ, ದೇವ್ರು ನಿಮ್ಮನ್ನು ಕೈ ಬಿಡೋದಿಲ್ಲ. ಹಾಗೆ ಇಲ್ಲ ಅದಲ್ಲ ಅಲ್ಲ ಇಲ್ಲ. ಆ 28ನೇ ವಚನದಲ್ಲಿ ನಮಗೆ ನೋಡಬೇಕು, ಅವಳು ಭಯಪಡಲಿಕ್ಕೆ, ತತ್ತರಿಸ್ಲಿಕ್ಕೆ, ಭಯಪಡಲಿಕ್ಕೆ ಕಾರಣ ಏನು? ಕರ್ತನು ನಿನ್ನ ಸಂಗಡ ಇದ್ದಾನೆ. ಹೆದರ್ತದೆ. ಅವನು ಹೇಳಿಲ್ಲ ಕರ್ತನು ನಿನ್ನ ಗರ್ಭದಲ್ಲಿ ಇದ್ದಾನೆ ಅಂತ ಹೇಳಿಲ್ಲ. ಯಾಕೆ ಭಯಪಟ್ಲು? ಯಾಕೆ ತತ್ತರಿಸಿದ್ರು? ವೈ ಶಿ ವಾಸ್ ಅಫ್ರೇಡ್ ಆಫ್? मराठी में पढ़िएगा 28 और 29, 28-29.
हात देऊन म्हणाला, हे कृपा पावलेल्या स्त्री, कल्याण असो, प्रभू तुझ्या बरोबर असो. या बोलण्याने तिच्या मनात खळबळ उडाली. खळबळ उडाली. हां, खळबळ ಅಂದ್ರೆ ಇಟ್ಸ್ ಅ ಗುಡ್ ಥಿಂಗ್, ನೆಗೆಟಿವ್ ಅಲ್ಲ. हां, ओके ओके. आणि हे अभिवादन काय असेल याचा ती विचार करू लागली. बस, I'll read it in English, okay? And he came to her, ಯಾರು? ದೇವದೂತ. The angel of the Lord, the Gabriel, came to her and said, greetings, O favored one, the Lord is with you. But she was greatly troubled. She was greatly troubled at the saying and tried to discern what sort of greeting this might be. Now tell me, what is the reason for her to be troubled? Because the Lord is heavy. Huh? Because the Lord is in favor. Lord is In her favor. in her favor. So that is a common greeting, very common. See, when somebody is in the church also, we say that if somebody is in trouble, sister, don't worry, God is there. God is there with you. ದೇವ್ರು ನಿನ್ನ ಜೊತೆಯಲ್ಲಿದ್ದಾನೆ ಅಂತ ಹೇಳೋದು ಸಹಜ ಅಲ್ವಾ? ಬಟ್ ಯಾಕೆ ತತ್ತರಿಸಬೇಕು? ವೈ ಶಿ ಶುಡ್ ಬಿ ಟ್ರಬಲ್ಡ್ ಇನ್ ದ ಸ್ಪಿರಿಟ್? क्योंकि जब देवदूत उसको बोलता है कि तू परमेश्वर के सामर्थ्य से, पवित्र आत्मा के सामर्थ्य से तू गर्भवती हो। ऐसा बोला ही नहीं उसने। पुराना करार में भी जब भी परमेश्वर का सामर्थ्य प्रवादियों पर उतरता तो वो भय के मारे गिर जाते थे। नहीं, वो बात नहीं है यहाँ पे। वो बातों से वो कंगाल हो गई। वो क्यों डर गई? देवदूत की वचन कह रहा है, देवदूत की बातों से। वचन पढ़िएगा, हिंदी में पढ़िएगा। स्वर्गदूत ने उसके पास भीतर आकर कहा, आनंद और जय तेरी हो, जिस पर ईश्वर का अनुग्रह हुआ है, प्रभु तेरे साथ है। वह उस वचन से बहुत घबरा गई। बहुत घबरा गई? क्यों? कौन सा वचन से? मुझे बताओ, कौन सा वचन से घबराई गई? तीन वचन उसने बताया। देवदूत ने 3 वचन बताया। ಪ್ರಭು ತೇರ ಸಾಥೆ ಲಾಸ್ಟ್ में बताया। उससे पहले क्या बोला? ದಯೆ ಹೊಂದಿದವಳೆ, ನಿನ್ನ ಶುಭವಾಗಲಿ। ಇದರಲ್ಲಿ ಯಾವುದನ್ನ ಕೇಳಿ ಅವಳು ತತ್ತರಿಸಿದ್ಲು? ಹಂಗಂದ್ರೆ ಏನಾಯ್ತು? ಕರ್ತನ ಸಂಗಡ ನಾನು ಹೇಳ್ತೇನೆ, ಸಿಸ್ಟರ್, ಲಾರ್ಡ್ ಇಸ್ ವಿತ್ ಯು, ಡೋಂಟ್ ವರಿ, ಈ ಭಯ ಪಡಬೇಡ, ದೇವ್ರು ನಿನ್ನ ಜೊತೆಯಲ್ಲಿದ್ದಾನೆ। ಏನಾಯ್ತು? नहीं, गर्भ की बात ही नहीं की उधर। देवदूत ने गर्भ की बात ही नहीं की। ಒಳ್ಳೇದಲ್ಲ ಸಿಸ್ಟರ್, ದೇವ್ರ ದಯ ನಿಮ್ಮ ಮೇಲೆ ಇದೆ ಅಂತಂದ್ರೆ ನೀವ್ಯಾಕೆ ಹೆದರ್ಬೇಕು? ಇಲ್ಲ, ನಾವು ಕಲಿತಾ ಇದ್ದೇವೆ, ನೀವು ಮಾತಾಡ್ರಿ, ಇವತ್ತು ಫ್ರೀ ಇದೆ, ಯಾಕೆ ನಾವು ಒಟ್ಟಿಗೆ ಕಲಿತೀವಿ। ವಿ ಆರ್ ಲರ್ನಿಂಗ್ ಟುಡೇ ಬಿಕಾಸ್ ಐ ಡೆಲಿಬ್ರೇಟ್ಲಿ ಪುಟ್ ದಿಸ್ ಕ್ವಶನ್. ದೇರ್ ಇಸ್ ಆನ್ಸರ್ ಇನ್ ದ ಬೈಬಲ್, ಬಟ್ ವಿ ಮಸ್ಟ್ ಬಿ ರೆಡಿ ಆಲ್ವೇಸ್. ವಾಟ್ ಪೀಟರ್ ಇಸ್ ಸೇಯಿಂಗ್, if anybody questions about your faith, you should be, ನಿನ್ನ ನಂಬಿಕೆಗೆ ನಿರೀಕ್ಷೆ ವಿಷಯದಲ್ಲಿ, तुम्हारी निरीक्षा के बारे में अगर किसी ने तुमको प्रश्न किया, तुम सदा सिद्ध रहो उसको उत्तर देने के लिए। ಸರಿಯಾದ ಉತ್ತರ ಕೊಡಲಿಕ್ಕೆ ನಮ್ಮ ಹತ್ರ ಇಲ್ಲ ಅಂತಂದರೆ ನಾವೇ ಗಲಿಬಿಲಿ ಆಗ್ತೀವಿ। ಇದನ್ನು ಇದ್ರ ಬಗ್ಗೆ ವಿಚಾರನ ಮಾಡಿಲ್ಲಲ್ಲ। ದೇವ್ರೇನು ಹೇಳ್ತಾನೆ? ದೇವರ ವಚನಗಳನ್ನು ಗುಪ್ತ ನಿಧಿಯಂತೆ ಹುಡುಕಬೇಕು। ಸುಮ್ಮನೆ ಬಂದು ಪಾಸ್ಟ್ರ್ ಹೇಳಿದ್ದು ಕೇಳ್ಕೊಂಡು ಆಮೇಲೆ ಅಂತೇಳಿ ಮನೆಗೆ ಹೋದರೆ ಪ್ರೇಸ್ ದಿ ಲಾರ್ಡ್ ಏನು ಉಪಯೋಗ? ನಾವು ಕಲಿತಾ ಇದ್ದೇವೆ ಸಭೆಯಲ್ಲಿ, ನಾವು ಸಭೆಯಾಗಿ ಕಲಿತಾ ಇದ್ದೇವೆ। ಯೇಸುಸ್ವಾಮಿನೂ ಕೂಡ ಹೇಳಿದಲೆ, ನಾವೆಲ್ಲರೂ ಸಹೋದರರು, ನಿಮ್ಮಲ್ಲಿ ದೊಡ್ಡವನು ನಿಮ್ಮ ಸೇವಕನಂತಿರಲಿ ಅಂತ ಹೇಳಿ। ಇವತ್ತಿನ ದಿವಸ ಮಾತಾಡಲಿಕ್ಕೆ ಒಂದು ಪರ್ಮಿಷನ್, ಬಾಕಿ ಇದರಲ್ಲಿ ಕೊಡಬಾರ್ದು, ದೇವ್ರ ವಚನದಲ್ಲಿದೆ, ಸಭೆಯಲ್ಲಿ ಮಾತಾಡಬಾರ್ದು। ನಾವು ಇದು ಕ್ಲಾಸಸ್ಸು, ನಾವು ಕಲಿತಾ ಇದ್ದೇವೆ, ವಚನ ಕಲಿತಾ ಇದ್ದೇವೆ, ಇವತ್ತು ನಾವು ಚರ್ಚೆ ಮಾಡ್ಬೋದು। ನಾನು ನಿಮ್ಗೆ ಪ್ರಶ್ನೆ ಹಾಕಿದ್ದೇನೆ, ಯಾಕೆ ನೀವು ಕಲಿಬೇಕಂತ। 2-3 ದಿವಸದಿಂದ ಹುಡುಕ್ತಾ ಇದ್ದಾರೆ, ಹುಡುಕಿದ್ದೀರಾ? ಸುಮಾರು ವಚನಗಳನ್ನು ಯಾರ್ಯಾರು ಏನೇನು ಕೊಟ್ಟಿದ್ದಾರೆ, ಇವನ್ ಆರ್ಟಿಕಲ್ ನೀನೇ ನೀವು ಫೋನಲ್ಲಿ ಹೇಳಿದ್ದು ಬರಲಿಕ್ಕಾಗಲಿಲ್ಲ, ಆ ವಚನಗಳನ್ನು, ಎಲ್ಲ ವಚನಗಳನ್ನು ತಗೊಂಡು ನಾವು ಸೇರಿಸಿದಾಗ ನಮಗೆ ಯಾವುದು ಹತ್ತಿರ ಉತ್ತರ ಇದೆ, ಇಲ್ಲಿ ನಾವು ಆಲೋಚನೆ ಮಾಡ್ತಾ ಇದ್ದೇವೆ। ನಾವು ಓದಿದ್ದೇವೆ, ಎಲ್ಲರೂ ಓದಿದ್ದೇವೆ ಅದನ್ನ। ಎಂದಾದರೂ ಆಲೋಚನೆ ಮಾಡಿದರೆ ಮರಿಗಳಿಗೆ ಯಾಕೆ ಡಿಸ್ಟರ್ಬ್ ಆಯಿತು? ವೈ ಶಿ ಶುಡ್ ಬಿ ಟ್ರಬಲ್ಡ್? ವಾಟ್ ವಾಸ್ ದೇರ್ ಇನ್ ದಟ್ ಗ್ರೀಟಿಂಗ್? ಏನಾಗಿರ್ಬೋದು ಕಲ್ಪನೆ ಮಾಡಿರಿ। ಆ ಮೂರು ಗ್ರೀಟಿಂಗ್ಗಳು, ಆ 3
ಮಾತುಗಳು, ದೇವದೂತನ ಮಾತುಗಳು ಯಾರಿಗೂ ಭಯಪಡಿಸುವುದಿಲ್ಲ. ಒಂದು ವೇಳೆ ನಮಗೆ ದೇವದೂತ ಬಂದು ಹೇಳಿದರೆ ದೇವದೂತನನ್ನು ನೋಡಿ ಗಾಬರುವುದು ಬೇರೆ ವಿಷಯ. ಇಲ್ಲಿ ದೇವದೂತರ ನೋಡಿ ವಚನ 29 ಏನು ಹೇಳ್ತದ? ದೇವದೂತನಿಗೆ ನೋಡಿ ಗಾಬರಿ ಆದ್ಲ ಅವಳಿಗೆ? ಇಲ್ಲ. ಆಕೆಯು ಆ ದೂತನ, ಗಬ್ರಿಯಲ್ ದೂತನ ಮಾತಿಗೆ ತತ್ತರಿಸಿ, ಹೌದಾ ಅಂಥದ್ದೇನು ಮಾತಂದಿದ್ದಾನ ಅವನು? ನೀನು ಬಡಿತೇನೆ ಅನ್ನ. ಈಸ್ ಇಟ್ ಅಫೆನ್ಸಿವ್? ದ ಮೆಸೇಜ್ ಗಬ್ರಿಯಲ್ ದೇವದೂತನ ಆತನ ಇದು ಮಾತಾಡಿದ್ದು, ನಿನಗೆ ಶುಭವಾಗಲಿ, ದೇವರ ದಯೆ ಹೊಂದಿದವಳೆ ನಿನಗೆ ಶುಭವಾಗಲಿ, ದೇವರ ದಯೆ ಹೊಂದಿದವಳೆ ನಿನಗೆ ಶುಭವಾಗಲಿ. ನಿಮ್ಗೆ ಯಾರು ಅಂದ್ರೆ ಜಗಳಕ್ಕೆ ನಿಲ್ತೀರಿ? ಥ್ಯಾಂಕ್ ಯು ಬ್ರದರ್ ಅಂತೀರಿ, ಹೌದಲ್ಲ? ದೇವರ ದಯೆ ಹೊಂದಿದಳೆ ನಿನಗೆ ಶುಭವಾಗಲಿ, ದೇವರು ನಿನ್ನ ಸಂಗಡ ಇದ್ದಾನೆ. ಈ ಮಾತಿಗೆ ಅವಳು ವೈ ಶಿ ವಾಸ್ ಅಫ್ರೇಡ್ ಟ್ರಬಲ್ಡ್? ಶಿ ವಾಸ್ ಗ್ರೇಟ್ಲಿ ಟ್ರಬಲ್ಡ್. ವಚನ ಇಂಗ್ಲೀಷಲ್ಲಿ ಏನಿರ್ತದೆ? ಶಿ ವಾಸ್ ಗ್ರೇಟ್ಲಿ ಟ್ರಬಲ್ಡ್. ಅದೇ ಅಧ್ಯಾಯದಲ್ಲಿ 42ರಿಂದ 45 ವಚನ ಓದುವಾಗ ಗೊತ್ತಾಗ್ತದೆ ಯಾಕೆ. 42 ಎಲಿಜಬೆತ್ ಅಲ್ ಮೇಲೆ ಹೋಗ್ತಾಳೆ. ಎಲಿಜಬೆತ್ತಳು ಪವಿತ್ರಾತ್ಮ ಭರಿತಳಾಗಿ ಮಹಾಧ್ವನಿಯಿಂದ ಕೂಗಿ, ನೀನು ಸ್ತ್ರೀಯರೊಳಗೆ ಆಶೀರ್ವಾದ ಹೊಂದಿದವಳು ಮತ್ತು ನಿನ್ನಲ್ಲಿ ಹುಟ್ಟುವ ಕೂಸು ಆಶೀರ್ವಾದ ಹೊಂದಿದ್ದು ಎಂಬುದಾಗಿ. ಪವಿತ್ರಾತ್ಮ ಭರಿತಳಾಗಿ ಆಕೆ ದೇವರ ದಯೆಯನ್ನು ಹೊಂದಿದವಳು ಹಾಗೆ ಅಂತ ತಿಳ್ಕೊಳ್ಳುವಾಗ ಆಕೆ ಪವಿತ್ರಾತ್ಮ ಭರಿತಳಾಗಿ ಆಕೆ ಗೊತ್ತಾಗುತ್ತೆ. ನಿನ್ನಲ್ಲಿ ಹುಟ್ಟುವ ಕೂಸು ಆಶೀರ್ವಾದ ಹೊಂದಿದ್ದು, ನನ್ನ ಸ್ವಾಮಿಯ ತಾಯಿಯು ನನ್ನ ಬಳಿಗೆ ಬರುವಷ್ಟು ಭಾಗ್ಯ ನನಗೆಲ್ಲಿಂದಾಯಿತು. ಇಗೋ ನಿನ್ನ ವಂದನೆಯು ನನ್ನ ಕಿವಿಗೆ ಬೀಳುತ್ತಲೇ ಕೂಸು ನನ್ನ ಗರ್ಭದಲ್ಲಿ ಉಲ್ಲಾಸದಿಂದ ಹಾರಾಡಿತು. ನಂಬಿದವಳಾದ ನೀನು ಧನ್ಯಳು, ಕರ್ತನು ನಿನಗೆ ಹೇಳಿದ ಮಾತು ನೆರವೇರುವವು ಎಂದಳು. ಆಮೆನ್. ಈಗ ಪವಿತ್ರಾತ್ಮ ತುಂಬಿದವಳಾಗಿದ್ದರಿಂದ ಅವಳಲ್ಲಿ ಇರುವಂಥ ಗರ್ಭ ಯಾರ್ದು ಅಂತ ಗೊತ್ತಾಯಿತು. ಇದು ಜ್ಞಾನ ಇತ್ತು. ನಾನು ಕೇಳ್ತಾ ಇರೋದು, ದೇವದೂತನ ಮಾತಿಗೆ ಅವಳು ಯಾಕೆ ಗಾಬರಿ ಆದ್ಲು, ಭಯಪಟ್ಲು, ತತ್ತರಿಸಿದಳು? ತತ್ತರಿಸುವುದಂದರೆ ಸುಮ್ಮನೆ ತತ್ತರಿಸ್ತಾರ? ಯೇಸು ಸ್ವಾಮಿ ಸಿಲುಬೆ ಸಮಯ ಹತ್ತಿರ ಬಂದಾಗ ತತ್ತರಿಸಿದ್ನ? ಆತ್ಮದಲ್ಲಿ ತತ್ತರಗೊಂಡನು ಅಂತ ಹೇಳ್ಬಿಟ್ಟು. ತತ್ತರಗೊಂಡುದಂದರೆ ಭಯಂಕರವಾದಂಥ ಗ್ರೇಟ್ಲಿ ट्रबल्ड. शब्द का प्रयोग किस तरह से किया उसका ध्यान दे दो. क्या कारण है? ಆ ಮೂರು ಭಾಷೆಗಳು, ಹೌದಾ? ನಾವು ಮತ್ತೊಮ್ಮೆ ನೋಡುವ. ಅಲ್ಲಿ ಅವಳು ಮಾತಾಡಿದಂಥ 3 ಶಬ್ದಗಳು 28ನೇ ವಚನದಲ್ಲಿ, ದೇವರ ದಯೆ ಹೊಂದಿದವಳೆ. ದೇವದೂತ ಏನಂದ? ದೇವರ ದಯೆ ಹೊಂದಿದವಳೆ ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ನಿಮ್ಗೆ ಯಾರಾದರೂ ಅಂದರೆ ನೀವು ತತ್ತರಗೊಳ್ತೀರಾ? ಏನು ಹೇಳ್ತೀರಿ? ನಿಮ್ಮ ರೆಸ್ಪಾನ್ಸ್ ಏನು ಹೇಳ್ತಾರೆ ಹೇಳ್ರಿ ಎಲ್ಲ. ಒಂದು ವೇಳೆ ದೇವರು, ಯಾವುದೇ ವ್ಯಕ್ತಿ, ದೇವದೂತ ಅಲ್ಲ, ಒಬ್ಬ ಮನುಷ್ಯ ಬಂದುಬಿಟ್ಟು ಇದನ್ನು ನಿಮ್ಗೆ ಹೇಳಿದರೆ, ದೇವರ ದಯೆ ಹೊಂದಿದವಳೆ, ದೇವರ ದಯೆ ಹೊಂದಿದವನೇ ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ. ತಪ್ಪು ಸರಿ ಹೇಳ್ರಿ, ಮಾತಾಡ್ರಿ. ಮುಂದಿನ ವಚನ ನೋಡುವ. ಇದೆಂಥ ಆಶೀರ್ವಾದ ಎಂದು ಆಕೆಯು ಆ ಮಾತಿಗೆ ತತ್ತರಿಸಿ, ಇದೆಂಥ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ, ಮರಿಯಳೆ ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಇಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲ ಪಿತೃನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ, ದೇವದೂತ ಮಾತಾಡ್ತಾ ಇದ್ದಾನೆ, ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು, ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. ಮರಿಯಳು ಆ ದೂತನನ್ನು, ಇದು ಹೇಗಾದೀತು? ನಾನು ಪುರುಷನನ್ನು ಅರ್ಥವಳಲ್ಲವಲ್ಲ.
ವಚನ ಲಕ್ಷ್ಯ ಇಟ್ರಿ, ಆಲೋಚನೆ ಮಾಡಿರಿ, ಮಾತಾಡ್ರಿ, ತೊಂದರೆ ಇಲ್ಲ. ಇಲ್ಲಿ ನೋಡಿ, ಲಕ್ಷ್ಯ ಇಟ್ಟು ಕೇಳ್ರಿ. ಇಲ್ಲಿ ವಚನ ನೋಡಿ, ಅವಳು ಮನಸ್ಸಲ್ಲಿ ನೋಡಿ ತತ್ತರಗೊಂಡ್ಲು. ನಂತರ ಏನು ಮಾಡಿದ್ಲು? ವಿಚಾರ ಮಾಡ್ಲಿಕ್ಕೆ ಶುರು ಮಾಡಿದ್ಲು ಅವಳು ಮನಸ್ಸಿನಲ್ಲಿ. ಈಗ ದೇವದೂತ ಬಂದು ಮತ್ತೆ ಮಾತಾಡುವಾಗ ಅವಳು ಲಕ್ಷ್ಯವಿಟ್ಟು ಕೇಳ್ತಾ ಇದ್ದಾಳೆ. ಈಗ ಮುಂದೆ 34ನೇ ವಚನದಲ್ಲಿ ಮರಿಯಳು ಆ ದೂತನನ್ನು, ಇದು ಹೇಗಾದೀತು? ಅವಳು ಎಂಗೇಜ್ಮೆಂಟ್ ಆಗಿದೆ, ನಿಶ್ಚಿತಾರ್ಥವಾಗಿದೆ, ಮ್ಯಾರೇಜ್ ಫಿಕ್ಸ್ ಆಗಿದೆ, ಆದರೆ ಪುರುಷನನ್ನು ಅರಿತಿಲ್ಲ. ಹೌದಾ? ಮರಿಯಳು ಆ ದೂತನನ್ನು ಇದು ಹೇಗಾದೀತು, ನಾನು ಪುರುಷನನ್ನು ಅರ್ಥವಳಲ್ಲ ಎಂದು ಕೇಳಿದ್ದಕ್ಕೆ ದೂತನು, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು. ಅವಳ ಪ್ರಶ್ನೆಯಲ್ಲಿ ಉತ್ತರ ಇದೆ ಅದಕ್ಕೆ. ಅವಳೇನು ಆಲೋಚನೆ ಮಾಡಿದ್ಲು? ನಾನು ಇನ್ನೂ ಕೂಡಲಿಲ್ಲ, ಕರ್ತನು ನಿನ್ನ ಸಂಗಡ ಅಂದಾಗ ಏನರ್ಥ ಅದು? ದೇವದೂತನು ಹೇಳಿದಾಗ ಅವಳಲ್ಲಿ ಏನಾಗಿರ್ಬೋದು? ತತ್ತರಗೊಳ್ಳಿಕ್ಕೆ. ಅವಳು ವಿಚಾರ ಮಾಡಿದ್ಲಲ್ಲ, ತತ್ತರಗೊಂಡು ವಿಚಾರ ಮಾಡಿದ್ದನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾಳೆ. 34ನೇ ವಚನದಲ್ಲಿ 34वा वचन में शी इज एक्सप्रेसिंग व्हाट शी फेल्ट. ದೇವದೂತ ಆ ರೀತಿ ಹೇಳಿದಾಗ ಅವಳಿಗೇನಿಸ್ತು ಅದನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ. ಯಾಕೆಂದರೆ ಇಲ್ಲಿ ನಾವು ನೋಡ್ತೀವಿ 29ನಲ್ಲಿ, ಆಕೆಯು ಆ ಮಾತಿಗೆ ತತ್ತರಿಸಿ ಇದೆಂಥ ಆಶೀರ್ವಾದ ಎಂದು ಯೋಚನೆ ಮಾಡ್ತಾ ಇದ್ಲು. ಆ ಯೋಚನೆ, ಅವಳು ಆಲೋಚನೆ ಮಾಡಿದ್ದನ್ನು, ಯೋಚನೆ ಮಾಡಿದ್ದನ್ನು 34ನೇ ವಚನದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾಳೆ ಅವಳು. ಮರಿಯಳು ಆ ದೂತನನ್ನು, ಇದು ಹೇಗಾದೀತು, ನಾನು ಪುರುಷನನ್ನು ಅರ್ಥವಳಲ್ಲವಲ್ಲ ಎಂದು ಕೇಳಿದ್ದಕ್ಕೆ ದೇವದೂತನು ಉತ್ತರ ಕೊಡ್ತಾ ಇದ್ದಾನೆ. ಅವಳು ನೋಡಿ, ಆ ಸಮಯ ದೇವದೂತ ಹೇಳಿದಾಗ ಅವಳಿಗೆ ತತ್ತರಗೊಳ್ಳಿಕ್ಕೆ ಕಾರಣ ಏನಂತಂದರೆ, ಅವಳಿಗೆ ಚೆನ್ನಾಗಿ ಗೊತ್ತುಂಟು, ಯೋಸೇಫನಿಗೆ ನನಗೂ ಸಂಬಂಧ ಇಲ್ಲ, ಪುರುಷನನ್ನು ಅರ್ಥೇ ಇಲ್ಲ. ನಾನು ಏನಾಗಿರ್ಬೋದು? ಪುರುಷನನ್ನು ಅರ್ಥ ಆಗಿಲ್ಲ. ದೇವದೂತ ಹೇಳಿದಾಗ ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂತ. ಏನಾಗಿರ್ಬೋದು ಅವಳ ಶರೀರದಲ್ಲಿ ಭಯಪಡಲಿಕ್ಕೆ? ವಾಟ್ ಕಾಸ್ಡ್? ನಂತರ ಎಕ್ಸ್ಪ್ರೆಸ್ ಮಾಡ್ತಾಳು, ನಾನು ಅರ್ತಿಲ್ಲ, ಪುರುಷನನ್ನು ಅರ್ತಿಲ್ಲ. ದೇವದೂತ ಗ್ರೀಟ್ ಮಾಡುವವರಿಗೆ ಅವಳು ಅರ್ತಿಲ್ಲ. ಆದರೆ ಅಲ್ಲಿ ಏನೋ ಆಯಿತು. ಅವಳ ಗರ್ಭದಲ್ಲಿ ಏನಾಗಿರ್ಬೋದು? ಅವಳ ಶರೀರದಲ್ಲಿ ಏನಾಗಿರ್ಬೋದು? ಆ ಮಾತಿಗೆ ಅವಳು ತತ್ತರಗೊಂಡ್ಲು, ಆದರೆ ಶರೀರದಲ್ಲಿ ಏನಾಗಿರ್ಬೋದು? ಭಯಪಡಲಿಕ್ಕೇನು? ಯಾಕೆಂದರೆ ಯಾವ ಪುರುಷ ಆಗಲಿ ಸ್ತ್ರೀ ಆಗಲಿ ಆ ದೇವದೂತನ ಮಾತಿಗೆ ಭಯಪಡುವಂಥದ್ದು ಏನಿಲ್ಲ ಅಲ್ಲಿ. ಅನ್ಲೆಸ್ ಸಮಥಿಂಗ್ ಹ್ಯಾಸ್ ಹ್ಯಾಪನ್ಡ್ ಇನ್ ಅವರ್ ಸ್ಪಿರಿಟ್. ಅವಳ ಆತ್ಮದಲ್ಲಿ, ಅವಳ ಶರೀರದಲ್ಲಿ ಏನೋ ಅನುಭವಗಳಾಗಿದ್ದಕ್ಕೆ ಅವಳು ತತ್ತರಗೊಂಡು, ಅದಕ್ಕೆ ಅವಳು 34ನೇ ವಚನದಲ್ಲಿ ಅದನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ. ನಾನು ಪುರುಷನನ್ನು ಅರ್ಥೇ ಇಲ್ಲ. ದೇವದೂತ ಹೇಳಿದಾಗ ಏನಾಯಿತು ಅವಳ ಗರ್ಭದಲ್ಲಿ? ಸ್ಪರ್ಶ ಆಯಿತು ಅವಳಿಗೆ. ಆ ಮಾತಿಗೆ ಅವಳಿಗೆ ಗರ್ಭದಲ್ಲಿ ಸ್ಪರ್ಶ ಆಯಿತು. ಕರ್ತನು ನಿನ್ನ ಸಂಗಡ ಇದ್ದಾನಂದಾಗ ಅವಾಗ ಅವಳು ತತ್ತರಿಸ್ಬಿಟ್ಲು. ಸಿ, ದಟ್ ಈಸ್ ಅ ಎಕ್ಸ್ಪೀರಿಯನ್ಸ್ ಆಫ್ ಹರ್. ಮರಿಯಳು ದೇವದೂತನು ನುಡಿದಾಗ ಅವಳಲ್ಲಿ ಆದಂಥ ಅನುಭವದಿಂದ, ಶರೀರದಲ್ಲಿ ಆದಂಥ ಅನುಭವದಿಂದ ಅವಳು ತತ್ತರಗೊಂಡು ವಿಚಾರ ಮಾಡಿದ್ಲು. ಅದನ್ನು 34ನೇ ವಚನದಲ್ಲಿ ಆ ದೇವದೂತನಿಗೆ ಪ್ರಶ್ನೆ ಹಾಕ್ತಾ ಇದ್ದಾಳೆ. ಏನು ಪ್ರಶ್ನೆ ಹಾಕಿದ್ಲು? ಇದು ಹೇಗಾದೀತು? ಹೌ ದಿಸ್ ಕ್ಯಾನ್ ಹ್ಯಾಪನ್? ಯಾರೂ ನನ್ನ ಮುಟ್ಲೇ ಇಲ್ಲ, ಯಾವ ಪುರುಷನೂ ನನ್ನನ್ನು ಮುಟ್ಲಿಲ್ಲ. ಇದು ಹೇಗಾದೀತು? ನಾನು ಪುರುಷನನ್ನು ಅರ್ಥವಳಲ್ಲವಲ್ಲ. ಅರ್ಥವಳಲ್ಲ ಅಂತಂದರೆ ಶಾರೀರಿಕ ಸಂಬಂಧ ಇಲ್ಲವಲ್ಲ, ಆದರೂ ಕೂಡ ಇದು ಹೇಗಾಯಿತು ಅಂತ ಅವಳು ಪ್ರಶ್ನೆ ಕೇಳ್ತಾಳೆ. ಶಾರೀರಿಕ ಸಂಬಂಧ ಇಟ್ಕೊಂಡಿಲ್ಲ, ಅದು ಹೇಗಾಯಿತು? ತಾನು ಆಲೋಚನೆ ಮಾಡಿದ್ದನ್ನು ದೇವದೂತನ ಮುಂದೆ ಇಟ್ಟಿದ್ದಾಳೆ. ದೇವದೂತ ಹೇಳಿದಾಗ ಅವಳ ಶರೀರದಲ್ಲಿ ಆದಂಥ ಅನುಭವಗಳದು. ಅವನು ಹೇಳಿದ ತಕ್ಷಣ ಗರ್ಭದಲ್ಲಿ ಸ್ಪರ್ಶ ಆಯಿತು, ಅವಳಿಗೆ ದೇವರಾತ್ಮನ ಸ್ಪರ್ಶ ಆಯಿತು. ಇಲ್ಲ ಅಂತಂದರೆ ಅವಳು ತತ್ತರಗೊಳ್ಳಿಕ್ಕೆ ಬೇರೆ ವಿಚಾರನೇ ಇಲ್ಲ. ಅವಳು ಆ ರೀತಿ ವಿಚಾರ ಮಾಡಿದ್ದನ್ನು ಮತ್ತೆ ದೇವದೂತನ ಮುಂದೆ ಪ್ರಶ್ನೆ, ಈಗ ನೀವು ವಿಚಾರ ಮಾಡಿದ್ದನ್ನು ವ್ಯಕ್ತಪಡಿಸ್ತಿರಲಿಲ್ಲ, ದೇವದೂತನ ಮುಂದೆ ವ್ಯಕ್ತಪಡಿಸ್ತಾ ಇದ್ದಾಳೆ ಅವಳು. ನೀನು ಹೇಳಿದ್ದಕ್ಕೆ ನನ್ನಲ್ಲಿ ಶರೀರದಲ್ಲಿ ಏನೋ ಆಯಿತು,
ನಾನು ಪುರುಷನನ್ನು ಅರಿಲಿಲ್ಲ, ಮತ್ತು ನನ್ನಲ್ಲಿ ಈ ಅನುಭವಗಳು ಹೇಗೆ? ದೇವದೂತ ಹೇಳಿದಾಗ ಗರ್ಭದ ಅನುಭವದನ್ನು, ಗರ್ಭಧಾರಣೆಯ ಅನುಭವಗಳನ್ನು ಅವಳು ಅನುಭವಿಸಿದ್ಳು. ಅರ್ಥ ಮಾಡ್ಕೊಂಡ್ರ? ಇದು ತಿಳ್ಕೊಂಡ್ರ? ವಚನ ತಿಳ್ಕೊಂಡ್ರೆ? ಯಾಕೆಂದರೆ ಅಲ್ಲಿ ಡೆಫಿನೆಟ್ಲಿ ದರ್ ಇಸ್ ಇನ್ ದ ವರ್ಸ್ 34, ದ ಮೇರಿ ಸೆಡ್ ಟು ದ ಏಂಜಲ್ ಬಿಕಾಸ್ ಶಿ ಥಾಟ್ ಅಬೌಟ್ ಇಟ್. ಅವಳು ವಿಚಾರ ಮಾಡಿದ್ದನ್ನು ಅವಳು 34ನೇ ವಚನದಲ್ಲಿ, ಆ್ಯಂಡ್ ಮೇರಿ ಸೆಡ್ ಟು ದ ಏಂಜಲ್, ಹೌ ವಿಲ್ ದಿಸ್ ಬಿ ಸಿನ್ಸ್ ಐ ಆಮ್ ಎ ವರ್ಜಿನ್. ನಾನು ಕನ್ನಿಕೆಯಾಗಿದ್ದೇನೆ. ಕನ್ನಿಕೆ ಅಂದ್ರೇನು? ಯಾರು ಪುರುಷ ಮುಟ್ಲಿಲ್ಲ ಅಂದ್ರೆ ಕನ್ನಿಕೆ. ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತಾ ಇದ್ದಾನೆ, ಹೌ ವಿಲ್ ದಿಸ್ ಬಿ ಸಿನ್ಸ್ ಐ ಆಮ್ ಎ ವರ್ಜಿನ್. ಇದು ಹೆಚ್ಚಾದ ಸಭೆಯಲ್ಲಿ ವಿಷಯಗಳನ್ನು ಕಲಿಸ್ಲಿಕ್ಕೆ ಹೋಗೋದಿಲ್ಲ ಯಾರಿಗೂ. ಆದರೆ ನಮಗೆ ಅವಶ್ಯಕತೆ ಇದೆ, ನಮ್ಮ ನಂಬಿಕೆ ಬಲಪಡಿಸುವಂಥದ್ದು, ನಮ್ಮ ನಂಬಿಕೆಗೆ ನಿರೀಕ್ಷೆಯನ್ನು. ಅನೇಕ ಸಾಕ್ಷಿಗಳಿದ್ದಾವೆ, ದೇವರು ಇದರ ಹೊರತಾಗಿ ಮತ್ತೆ ಸಾಕ್ಷಿಗಳನ್ನು ಕೊಟ್ಟಿದ್ದಾನೆ. ಆದರೆ ನಿಮಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೋಬೇಕು. ಯಾರಾದರೂ ಈ ಪ್ರಶ್ನೆ ಹಾಕಿದರೆ ಹೇಗೆ ಉತ್ತರ ಕೊಡ್ತೀರಿ? ನಮ್ಮ ಪಾಸ್ಟರ್ಗೆ ಹೋಗಿ ಕೇಳಿ ಹೇಳ್ತಾನೆ, ಇಲ್ಲ, ದೇವ್ರ ವಚನ ಹೇಳ್ತದೆ ನೀವು ಉತ್ತರ ಕೊಡಲಿಕ್ಕೆ ಸದಾ ಸಿದ್ಧರಾಗಿರಬೇಕು. ನಾವೇನು ಕಲಿತಾ ಇದ್ದೇವೆ? ಗಟ್ಟಿ ಯಾರೇ ಇದು ಕಲ್ತಿದ್ದು ಸಾಕೀಗ. ABCD ಮತ್ತು ಅದೇ ಜಾಕ್ ಆ್ಯಂಡ್ ಜಿಲ್ ಹಾಡೋದು ಬೇಡ. ಸ್ವಲ್ಪ ದೊಡ್ಡ ಬೆಳೆದ ಮಕ್ಕಳಾಗಿ ನಾವು ಮುಂದೆ ಹೋಗುವಲ್ಲ, ಕಲಿತಾ ಇದ್ದೇವ. ನೋಡಿ, ಎಷ್ಟೋ ಬಾರಿ ನಾವು ಓದಿರ್ತೀವಿ, ಆದರೆ ಧ್ಯಾನ ಮಾಡೋದಿಲ್ಲ. ಯಾಕಪ್ಪ? ವಿಚಾರ ಮಾಡಬೇಕೋ ಬೇಡ? ಯಾಕೆ ತತ್ತರಗೊಳ್ಬೇಕು? ಅದರಲ್ಲಿ ಏನಿದೆ? ಗಾಬರಿ ಆಗುವಂಥದ್ದು, ಭಯಪಡುವಂಥದ್ದು ಏನಿತ್ತು? ಡರ್ನೆ ಕಿ ಕ್ಯಾ ಬಾತ್ ಹೈ ಉಸ್ಮೆ, ತೋ ಕ್ಯಾ ಹುವಾ ಹೋಗ, ಏನಾಗಿರ್ಬೋದು? ಮತ್ತೆ ನೆಕ್ಸ್ಟ್ ಮಾತಾಡಿದಾಗ, ಬಾಯಿ ತೆಗೆದಾಗ ಅವಳು ಹೇಳ್ತಾ ಇದ್ದಾಳೆ ದೇವದೂತನಿಗೆ ಇದು ಹೇಗಾಗ್ತಿತ್ತು. ಅರ್ಥ ಆಯ್ತಾ? ಈಗ ಕೆಲವೊಂದು ವಿಷಯಗಳನ್ನು ಹೇಳ್ತಾನೆ. ಸ್ತ್ರೀ ಪುರುಷರ ಸೈನ್ಸ್ ಪ್ರಕಾರ ಹೇಳ್ತಾ ಇದ್ದಾನೆ. ಮೆಡಿಕಲ್ ಸೈನ್ಸ್ ಪ್ರಕಾರ ಒಬ್ಬ ಸ್ತ್ರೀ, ಪುರುಷ, ವುಮನ್, ಮ್ಯಾನ್. ಸ್ತ್ರೀ ಪುರುಷರು. ಇಲ್ಲಿ ಇವಳು ಕನ್ನಿಕೆಯ ಗರ್ಭದಲ್ಲಿ ಯೇಸುಸ್ವಾಮಿ ಹುಡ್ತಾನಂತ 700 ವರ್ಷಗಳ ಹಿಂದೆ ಪ್ರವಾದಿಯ ಮೂಲಕ ದೇವ್ರು ನೋಡಿದ್ದು. ಆತನನ್ನು ಇಮ್ಯಾನ್ಯುಯಲ್ ಅಂತ ಹೆಸರಿಡುವರು ಅಂತಂದರೆ ಏಷಾಯನ ಗ್ರಂಥ 7ನೇ ಅಧ್ಯಾಯ 14ನೇ ವಚನದಲ್ಲಿ ಇದು ಬರೆಯಲಾಗಿದೆ. ನಿನ್ನೆ ಕೊಟ್ಟಿದ್ದೇನೆ ನಿಮಗೆಲ್ಲರಿಗೂ, ಹೌದಾ? ಇದರಲ್ಲಿ ಕೊಟ್ಟಿದೆ, ಆತನಿಗೆ ಇಮ್ಯಾನ್ಯುಯಲ್ ಅಂದರೆ ದೇವರು ನಿಮ್ಮ ಸಂಗಡ ಇದ್ದಾನೆ ಅಂತ. ಅದು ವಚನದಲ್ಲಿ ಕೂಡ ಇದೆ. ನಾವು ಮತ್ತಾಯನ ಸ್ವಾರ್ಥೆಯಲ್ಲಿ ನೋಡಿದ್ದೇವೆ. ಈಗ ಕನ್ನಿಕೆಯಲ್ಲಿ ಹೇಗೆ ಸಾಧ್ಯ? ಯೋಹಾನನ ಸ್ವಾರ್ಥೆಯಲ್ಲಿ ನಾವು ನೋಡ್ತೇವೆ. ಸ್ವಲ್ಪ ಯೋಹಾನನ ಸ್ವಾರ್ಥೆಗೆ ಬರುವ. ಜಾನ್ಸ್ ಗಾಸ್ಪಲ್ 1st ಚಾಪ್ಟರ್ 12 ಮತ್ತು 13, 12 and 13. ಯಾರ್ಯಾರು ಆತನನ್ನು ಅಂದರೆ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದರು, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಈ ಅಧಿಕಾರ ನಮ್ಗೆ ಸಿಕ್ತು ದೇವರಿಂದ, ಹೌದಾ? ಇವರು ಅಂದರೆ ನಂಬಿಕೆ ಇದ್ದವರು, ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟವರು. ನಮ್ಮ ವಿಷಯದಲ್ಲಿ ಬರ್ತದೆ, ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ. ಅಂದರೆ ತಂದೆ ತಾಯಿಯಿಂದ ಹುಟ್ಟಿದವರು. ಈ 3 ವಿಷಯಗಳು ಇರ್ತವೆ ಅದರಲ್ಲಿ. ಇಲ್ಲೇನು ಬೇಕು? ರಕ್ತ ಸಂಬಂಧ ಇರ್ತದೆ. ಇಲ್ಲಿ ಈ ಮಗು ಈ ತಂದೆ ತಾಯಿಗಳ ರಕ್ತವನ್ನು ಹೊಂದಿರ್ತಾನ? ಈ ಪುರುಷ ಸ್ತ್ರೀಗೆ, ಈ ತಂದೆ ತಾಯಿಗಳಿಗೆ ಹುಟ್ಟಿದ ಮಗುವಿಗೆ ರಕ್ತ ಎಲ್ಲಿಂದ ಬರ್ತದೆ? ತಂದೆ ತಾಯಿಂದನೇ ಬರ್ತದಲ್ಲ, ಹೌದಾ ಇಲ್ಲೋ? ನಾವೆಲ್ಲ ಕಲ್ತಿದ್ದೇವೆ. ಓಕೆ, ತಂದೆಯಿಂದ ಬರ್ತದ ಅಥವಾ ತಾಯಿಯಿಂದ ಬರ್ತದೆ? ಹೇಳಿ ಸಿಸ್ಟರ್. ಇಬ್ಬರದು ಬರ್ತದೆ. ಎಕ್ಸ್ಕ್ರೋಮ್ ಅದೆಲ್ಲ ಸೈನ್ಸ್ ಮೆಡಿಕಲ್ ಸೈನ್ಸ್ದು ಸ್ಟೂಡೆಂಟ್ ಇದ್ದಾರೆ ಇಲ್ಲಿ. ಆ ವಿಷಯ ನಾವು ಇದು ಮಾಡೋದು ಬೇಡ. ಇಲ್ಲೇನಂತಂದರೆ 13ನೇ ವಚನ ಹೇಳ್ತಾ ಇದ್ದಾನೆ, ಇವರು ಮನುಷ್ಯರಂತೆ ಅಲ್ಲ, ಮನುಷ್ಯರಂತೆ ಹುಟ್ಟಿದ್ದಲ್ಲ, ಶರೀರದಿಂದ ಹುಟ್ಟಿದ್ದು. ಶರೀರ ಹೇಗೆ ಹುಟ್ಟುತ್ತದೆ ಅಂತ ಹೇಳ್ತಾ ಇದ್ದಾನೆ. ಶರೀರ ಹುಟ್ಟಬೇಕಾಗಿದ್ದು, ಶರೀರದಿಂದ ಹುಟ್ಟಿದವರು ರಕ್ತ ಸಂಬಂಧದಿಂದಾಗಲಿ,
ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಈ ಮೂರು ವಿಷಯ ಇತ್ತಂದರೆ ರಕ್ತ ಇಲ್ಲಿಂದ ಬರೋದು, ಹೌದಾ? ರಕ್ತ, ಇದು ಮೂರು ಬೇಕು. ಮತ್ತು ಪುರುಷ ಸಂಕಲ್ಪ. ಈ ಮೂರು ಇದ್ರೆ ಮಾತ್ರ ನಾವು ಮನುಷ್ಯರಿಂದ ಹುಟ್ಟೇವೆ, ಹೌದಾ? ಮನುಷ್ಯನ ಮಾರ್ಗ ಇದು ಅಲ್ಲ ಅಂತ ಹೇಳ್ತಾನೆ. ಅಲ್ಲಿ ವಚನ ಏನು ಹೇಳ್ತದೆ? ಯೇಸು ಸ್ವಾಮಿನ ನಂಬಿದವರು ದೇವರಿಂದ ಹುಡ್ತಾರೆ ಹೊರತು ಮನುಷ್ಯ ಸಂಕಲ್ಪದಿಂದ ಅಲ್ಲ. ಮನುಷ್ಯರು ಹುಟ್ಟುವಂತೆಲ್ಲ, ಶರೀರದಿಂದ ಹುಟ್ಟಿದ್ದು ಶರೀರ, ಆತ್ಮದಿಂದ ಹುಟ್ಟಿದ್ದು ಆತ್ಮ ಅಂತ ಹೇಳ್ತಾರೆ, ಹೌದಾ? ಇಲ್ಲಿ ವಚನನೇ ಸ್ಪಷ್ಟ ಆಗಿದೆ. ಈ ವಚನ ಸ್ಪಷ್ಟ ಆಗಿದೆ ಅಂದರೆ ಈ ಮೂರುಗಳು ಇವರಿಬ್ಬರು ಕೂಡಬೇಕಂದ್ರೆ ಈ ಮೂರು ಬೇಕು. ಪುರುಷ ಸಂಕಲ್ಪ, ಕಾಮ, ರಕ್ತ, ಇದು ಇದ್ರೆ ಮಾತ್ರ ಮನುಷ್ಯ ಹುಡ್ತಾನೆ, ಹೌದಾ? ಈಗ ಇಲ್ಲಿ ವಿಷಯಗಳು ಅಲ್ಲ ಅಂದ್ಕೊಳ್ಳೆ ಪವಿತ್ರ ಆತ್ಮನಿಂದ, ದೇವರಿಂದ ಹುಟ್ಟಿದವರು. ಪುರುಷ ಸಂಕಲ್ಪ ಅಲ್ಲ, ರಕ್ತ ಸಂಬಂಧದಿಂದಲ್ಲ, ಈ ಮೂರೂ ಇಲ್ಲ, ಹೌದಾ? ನಮ್ಮಂತೆ ಯೇಸು ಸ್ವಾಮಿನ ಅಲ್ಲ 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 ಯೇಸು ಸ್ವಾಮಿ ಅಂತೆ ನಾವಲ್ವಾ? ಹೌದೋ ಅಲ್ಲ, ಎಸ್ನೋ ಎರಡೂ ಅಂತ ಬರ್ತಾ ಇದ್ದಾವೆ. ವಿಚಾರ ಮಾಡಿ ಹೇಳ್ರಿ. ಯೇಸು ಸ್ವಾಮಿಯಲ್ಲಿ ಯಾವ ಅಭಿಷೇಕ ಇತ್ತು? ಪವಿತ್ರ ಆತ್ಮನ ಅಭಿಷೇಕ. ನಮ್ಮಲ್ಲಿ ಯಾವ ಅಭಿಷೇಕ ದೇವರು ವಾಗ್ದಾನ ಮಾಡಿದ್ದಾನೆ? ಲೋ ಲೆವೆಲ ಅಥವಾ ಹೈ ಲೆವೆಲ್? ಅದೇ ಸೇಮ್, ಅದೇ ಆತ್ಮಕ್ಕೆ, ಅದೇ ವಾಗ್ದಾನಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ದೇವರು ನಜರೇತನ ಯೇಸುವನ್ನ ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ನಮಗೇನು ವಾಗ್ದಾನ ಮಾಡಿದ್ದಾನೆ? ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸ್ತೇನೆ ಅಂತ ವಾಗ್ದಾನ ಮಾಡಿದ್ದಾನೆ, ಹೌದಾ? ಅದೇ ಆತ್ಮ, ಅದೇ ಸಾಮರ್ಥ್ಯ ನಮಗೂ ಕೂಡ ಕೊಟ್ಟಿದ್ದಾನೆ, ಹೌದಾ? ಹೌದೋ ಅಲ್ಲ? ದೇವರು ತನ್ನ ಮಗನಿಗೆ ಅನೇಕ ಜನ ಸಹೋದರರಿರಬೇಕೆಂದು ಆತನನ್ನೇ ಹಿರಿಯವನಾಗಿ ನೇಮಿಸಿ ಆತನ ಸಾರೂಪ್ಯದಲ್ಲಿ ಏನಾಗಬೇಕು? ವಚನ ನೋಡಿ 8ನೇ ಅಧ್ಯಾಯ, ರೋಮನ್ 8:29. ಯಾಕೆಂದರೆ ದೇವರು ತನ್ನ ಮಗನಿಗೆ ಯೇಸು ಕ್ರಿಸ್ತನಿಗೆ ಸಿಗ್ತಾ ಎಲ್ಲರಿಗೂ? ಇದು ನಿರ್ಲಕ್ಷ್ಯ ಮಾಡಬೇಡಿ, ಗಟ್ಟಿ ಆರ, ಅದಕ್ಕೆ ಮಿಸ್ ಮಾಡ್ಕೋಬೇಡ್ರಿ. ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮೆ ಪದವಿಗೆ ಸೇರಿಸಿದನು. ಆಮೇಲೆ ಏನೂ ವ್ಯತ್ಯಾಸ ಇಲ್ಲ ದೇವರ ಮಗನಲ್ಲಿ ಮತ್ತು ಆತನನ್ನು ನಂಬಿದವರಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಒಪ್ಕೋತೀರಾ? ನೀನು ಒಪ್ಕೊಲಿಲ್ಲ ಅಂತಂದರೆ ಅದು ನಿಮ್ಮ ತಪ್ಪು. ನಾನು ನಂಬಿದ್ದೇನೆ, ಅದಕ್ಕೆ ಯೇಸು ಸ್ವಾಮಿ ಮಾಡಿದ್ದೇನೋ ನಾನು ಮಾಡ್ತೇನೆ. ಆಮೇಲೆ ಎಲ್ಲರೂ ನೀವು ನಂಬಿದರೆ ನೀವು ಮಾಡ್ತೀರಿ. ನಿಮ್ಗಿದು ಗೊತ್ತಿಲ್ಲ ಅಂತಂದರೆ ನಾವು ಯೇಸು ಸ್ವಾಮಿನ ಯೇಸು ಸ್ವಾಮಿ ಅಂತೆ. ಯೇಸು ಸ್ವಾಮಿ ಹೇಳಿದ್ದೇನೆ, ವಚನದಲ್ಲಿ ಪ್ರವೀಣನಾದವನು ಗುರುವಿನಂತೆ ಆಗ್ತೇನಂತೆ ಯೇಸು ಸ್ವಾಮಿ ಹೇಳಿದ್ದಾನೆ. ನೀವು ಆತನಂತೆ ಆಗಲಿಕ್ಕೆ ಸಮರ್ಥರಾಗಿದ್ದೀರಿ. ಅದನ್ನು ಸ್ವೀಕಾರ ಮಾಡ್ಬೋದು, ಇಲ್ಲಾಂದರೆ ಹಾಸಿಗೆ ಮೇಲೆ ಬಿದ್ದಿಡ್ಬೋದು. ಎರಡು ಆರಿಸ್ಕೊಳ್ಳೋದು ನೀವು ವಚನಗಳನ್ನು ಗ್ರಹಿಸ್ಕೊಂಡು ಅದನ್ನು ನಂಬಿದಾಗ ನಿಮಗೆ ಅನ್ವಯಿಸ್ತದೆ. ಅದು ಇಲ್ಲ ಅಂತಂದರೆ ಹಾಗೆ ಇರ್ಬೋದು. ಅಪೊಸ್ತಲರ ಸಮಯದಲ್ಲಿ ಯೇಸು ಸ್ವಾಮಿ ಜೊತೆಗೆ ಅವರು ಮುಟ್ಟಿದ್ರು ಯೇಸು ಸ್ವಾಮಿಗೆ, ಅದಕ್ಕೆ ಅವರು ಅಷ್ಟು ಬಲಶಾಲಿಯಾಗಿದ್ದರು. ನನಗೆ ಹೇಳಿದ್ದು ಅದಕ್ಕೆ ನಮಗೆ ಮುಟ್ಲಿಲ್ಲಲ್ಲ ಯೇಸು ಸ್ವಾಮಿ, ಅದಕ್ಕೆ ನಾವು ಬಲಹೀನರಾಗಿದ್ದೇವೆ. ಅದಕ್ಕೆ ನಮಗೇನು ಮಾಡೋಕ್ಕಾಗೋಲ್ತು. ದೇವ ಬಿಡಿಸೋಲೆ
ನಾವು ದೇವ್ ಬಿಡಿಸ್ತಾ ಇಲ್ಲ, ನಾವು ರೋಗಿಗಳನ್ನು ಗುಣಪಡಿಸ್ತಾ ಇಲ್ಲ, ನಮ್ಮ ಕಡೆ ಆಗ್ತಾ ಇಲ್ಲ. ಯಾಕಂದರೆ ನಮಗೆ ಯೇಸು ಸ್ವಾಮಿ ನೇರವಾಗಿ ಮುಟ್ಟಿಲ್ಲ. ಅಪೊಸ್ತಲರಿಗೆ ನೇರವಾಗಿ ಮುಟ್ಟಿದ್ದ, ಅವ್ರ ಜೊತೆಗೆ ಊಟಕ್ಕೆ ಕೂತಿದ್ದ, ಅದಕ್ಕೆ ಅವರು ಆ ಬಲವನ್ನು ಹೊಂದಿದ್ರು. ಯಾವ್ದು ಆರಿಸ್ಕೋತೀರಿ? ಈ ವಚನ ಆರಿಸ್ಕೋತೀರಾ, ಅದನ್ನು ಆರಿಸ್ಕೋತೀರಿ? ದೇವರು ನೋಡಿ, ಇಂಥ ಎಲ್ಲ ಮಾತುಗಳು ಇದ್ದಾವೆ. ಯಾಕೆಂದರೆ ತಮ್ಮ ಬಲಹೀನತೆಗಳನ್ನು ಮುಚ್ಚಿಡಲಿಕ್ಕೆ ದುರ್ಬೋಧಕರು ಬರ್ತಾರೆ ಅಂತ ಹೇಳಿದಾನಲ್ಲ, ಅದಕ್ಕೆ ನಾವು ದುರ್ಬೋಧರ ವಂಚನೆಗೆ ಒಳಗಾಗದಂತೆ ವಚನದಲ್ಲಿ ನಾವು ನೆಲೆಗೊಳ್ಬೇಕು. ನಾವು ವಚನದಿಂದ ಮುಂದೆ ಹೋಗುವ. ಅರ್ಥ ಆಯ್ತಾ? ಸೊ ಈಗ ಯೇಸು ಸ್ವಾಮಿ ಹೇಗೆ, ಹಾಗೆ ನಾವು. ಯೇಸು ಸ್ವಾಮಿಯಲ್ಲಿ ಇದು ಮೂರು ಇರಲಿಲ್ಲ, ವಚನದಲ್ಲಿದೆ. ಯಾಕೆಂದರೆ ಆತನು ಹುಟ್ಟಿದ್ದು ಹೇಗೆ? ಪುರುಷ ಸಂಕಲ್ಪ ಇಲ್ಲ ಅಂದರೆ ಕಾಮ ಸಂಕಲ್ಪ, ಈ ಎರಡು ಮೈನಸ್ ಆಗೋಯ್ತು. ನಮಗಿರೋದು ಪ್ರಶ್ನೆ ಇದು. ಈ ಮೂರರಲ್ಲಿ ಮನುಷ್ಯನಿಗೆ ಇದು ಮೂರು ಬೇಕು, ಇದರಲ್ಲಿ ಎರಡು ಮೈನಸ್ ಪಕ್ಕ ಇದೆ. ಯಾಕೆಂದರೆ ಅಲ್ಲಿ ಪುರುಷ ಇಲ್ಲ. ಈಗ ರಕ್ತ ಒಂದು ಪ್ರಶ್ನೆ ಬಂತು. ಒಂದು ವೇಳೆ ಮರಿಯಳ ರಕ್ತ ಯೇಸುವಿನಲ್ಲಿ ಬಂದಿದ್ರೆ ನಾವೆಲ್ಲ ನಂಬಿದ್ದು ವ್ಯರ್ಥ. ನಮ್ಮ ಪಾಪಗಳು ಕ್ಷಮೆ ಆಗಲಿಲ್ಲ, ದೆವ್ವಗಳು ಬಿಟ್ಟು ಹೋಗೋದಿಲ್ಲ, ರೋಗಿಗಳು ಗುಣ ಹೊಂದಬಾರ್ದು. ಆ ರಕ್ತದಲ್ಲಿ ಸಾಮರ್ಥ್ಯ ಇದ್ದದ್ದಕ್ಕೆ ಸೈತಾನನು ಬಲಹೀನನಾದ. ಅವನು ಗೊತ್ತಿರಲಿಲ್ಲ ಯೇಸು ಸ್ವಾಮಿಗೆ ಸಿಲುಬೆಯ ಒಯ್ಯುವುದರ ಮೂಲಕ ತನಗೆ ಸೋಲುಂಟು ಅಂತ ಆತನಿಗೆ ಗೊತ್ತಿರಲಿಲ್ಲ. ಇಸ್ಕರಿಯೋತನನ್ನು ಮೋಸ ಮಾಡಿದ್ದಲ್ಲ, ಇಸ್ಕರಿಯೋತನನ್ನು ಸೈತಾನ ಪ್ರೇರೇಪಿಸಿ ಯೇಸು ಸ್ವಾಮಿಯನ್ನು ಹಿಡಿದುಕೊಡುವಂಥ ಒಂದು ಸಂಕಲ್ಪದಲ್ಲಿ, ಆ ಯೋಜನೆಯಲ್ಲಿ ಸೈತಾನ ಆತನನ್ನು ಬಳಸ್ಕೊಂಡ. He used him. The devil used him to destroy Jesus on the cross. ಆ ಸಿಲುಬೆ ಮರಣದ ಮೇಲೆ ಸೈತಾನನಿಗೆ ಖುಷಿ ಆಯಿತು. ದೇವ್ರ ಮಗ ಬಂದ, ದೇವ್ರ ಮಗನನ್ನು ನಾನು ಕೊಲ್ಲಿಸಿದೆ ಷಡ್ಯಂತ್ರದಿಂದ, ಸೊ ನಾನು ಸುರಕ್ಷಿತವಾಗಿದ್ದೇನೆ ಅಂತ ಸೈತಾನ ತಿಳ್ಕೊಂಡಿದ್ದ. ಅವನು ಗೊತ್ತಿಲ್ಲ ನೆಕ್ಸ್ಟ್ ಮೂಮೆಂಟ್ ಏನಾಯಿತು. ಯೇಸು ಸ್ವಾಮಿ ಸಿಲುಬೆ ಮೇಲೆ ರಕ್ತವನ್ನು ಸುರಿಸಿ ಆದಮೇಲೆ ಏನಾಯಿತು? ಅವನ ನಡಕ ಶುರು ಆಗಿದ್ದು ಯಾವಾಗ? ಮೂರನೇ ದಿವಸ. ಹೌದಾ? ಮೂರನೇ ದಿವಸ ಯೇಸು ಸ್ವಾಮಿ ಎದ್ದು ಬಂದ ಮೇಲೆ ಸೈತಾನ ಗೊತ್ತಾಯ್ತಾ ಯೇಸು ಸ್ವಾಮಿ ಎದ್ದು ಬಂದ ಅಂತ? ಅದಕ್ಕೆ ಸಾಮ್ಯದಲ್ಲಿ ಮಾತಾಡಿದ್ದಾನೆ. ಹಳೆ ಒಡಂಬಡಿಕೆ ಆಗಲಿ ಹೊಸ ಒಡಂಬಡಿಕೆ ಆಗಲಿ ದೇವರು ಸಾಮ್ಯ ರೂಪದಲ್ಲಿ ಮಾತಾಡಲಿಕ್ಕೆ ಕಾರಣ ಏನು? ಸೈತಾನನ್ನ ಈ ವಿಷಯಗಳು ಗೊತ್ತಾಗಬಾರ್ದು. ಸೈತಾನನ ದೂತರಿದ್ದಾರ, ಸೈತಾನನ ಸೇವಕರಿದ್ದಾರ, ದೇವ್ರ ವಚನದಲ್ಲಿದೆ. ಕುರಿ ವೇಷದಲ್ಲಿ ತೋಳುಗಳು ಬರ್ತಾವ ಅಂತ ಹೇಳಿದಾನೆ. ಯೇಸು ಸ್ವಾಮಿ ಹೇಳಿದಾನೆ ಕುರಿ ವೇಷದಲ್ಲಿ ತೋಳುಗಳು ಬರ್ತಾ ಅಂತ. ಪೇತ್ರ ಹೇಳಿದಾನೆ ನಿಮ್ಮ ಮಧ್ಯದಲ್ಲಿ ಯಾವ ರೀತಿ ಇಸ್ರಾಯೇಲರ ಮಧ್ಯದಲ್ಲಿ ಸುಳ್ಳು ಪ್ರವಾದಿಗಳಿದ್ರು, ಅದೇ ರೀತಿಯಲ್ಲಿ ನಿಮ್ಮ ಮಧ್ಯದಲ್ಲಿ ಸುಳ್ಳು ಬೋಧಕರು ಇರ್ತಾರೆ ಅಂತ ಹೇಳಿದಾನ. ಆ ಸುಳ್ಳು ಬೋಧಕರಿಂದ ಮತ್ತು ಸೈತಾನನಿಂದ ಈ ಜ್ಞಾನ ಮುಚ್ಚಿಡೋದಕ್ಕೋಸ್ಕರ ದೇವರು ಸಾಮ್ಯದಲ್ಲಿ ಮಾತಾಡಿ. ಪರಲೋಕ ರಾಜ್ಯದ ಗುಟ್ಟು ಅಂತ ಹೇಳ್ತಾನೆ. ಸಾಮ್ಯ ಏನು? ವಾಟ್ ಈಸ್ ಪ್ಯಾರಬಲ್? ಪ್ಯಾರಬಲ್ ಅಂದ್ರೇನು? ಸಾಮ್ಯ ಅಂದ್ರೇನು? ಯೇಸು ಸ್ವಾಮಿ ಹೇಳಿದ್ದಾನೆ ಪರಲೋಕ ರಾಜ್ಯದ ಗುಟ್ಟವನ್ನು ತಿಳಿಯುವಂಥ ವರ ನಿಮಗೆ ಕೊಡಲ್ಪಟ್ಟಿದೆ, ಅನ್ಯ ಜನರಿಗೆ ಕೊಡಲಿಲ್ಲ. ಈಗ ದುರ್ಬೋಧಕರಲ್ಲಿ ದೇವರ ಆತ್ಮ ಇರ್ಲಿಕ್ಕೆ ಸಾಧ್ಯನಾ? ದೇ ಕ್ಯಾನಾಟ್ ಹ್ಯಾವ್ ದ ಸ್ಪಿರಿಟ್ ಆಫ್ ಗಾಡ್. ನಮಗೆ ಆ ವರ ಕೊಡೋದು, ಪ್ರಕಟ ಮಾಡೋನು ಯಾರು? ಸಾಮ್ಯ ಪ್ರಕಟ ಮಾಡೋನು ಯಾರು? ಪವಿತ್ರ ಆತ್ಮ ದುರ್ಬೋಧಕರಲ್ಲಿ ಇರ್ತಾನ? ಅದಿಲ್ಲದೆ ಅವನಿಗೆ ಅರ್ಥ ಆಗೋದಿಲ್ಲ. ಸೈತಾನಿಗೆ ಅದೇ ರೀತಿಯಲ್ಲಿ ನೋಡಿ. ಈ ವಿಷಯದಲ್ಲಿ ನಿಮಗೆ ಮತ್ತೊಮ್ಮೆ ಹೇಳ್ತೇನೆ. ಸ್ವಲ್ಪ ಟೈಮ್ ಅದು ನಡೀತದ? ಗಲಿಬಲಿ ಇವತ್ತು ಪೂರ್ತಿ ಆಗದೆ ಇದ್ರೆ ನಾಳೆ ಮಾಡ್ತೇನೆ. ಯಾಕಂದರೆ ಇದು ಎಲ್ಲ ಕಲಿಬೇಕು. ಇವತ್ತಿನ ಈ ವಚನಗಳು ಶ್ರೇಷ್ಠವಾದಂಥವು, ಈ ಜ್ಞಾನ ಶ್ರೇಷ್ಠವಾದದ್ದು, ಎಲ್ಲರೂ ಕಲಿಬೇಕು. ಹೌದಾ? ನಾನು ರಿಪೀಟ್ ಮಾಡ್ತಾ ಇದ್ದೇನೆ. ಇವತ್ತಿಗೆ 3ನೇ ದಿವಸ ನಾನು ರಿಪೀಟ್ ಮಾಡ್ತಾ ಇರೋದು. ರಿಪೀಟ್ ಅಂದರೆ ನಾನು ಹೊಸ ವಿಷಯಗಳನ್ನು ಹೇಳ್ತಾ ಇದ್ದೇನೆ.
ಒಂದೇ ಇದರಲ್ಲಿ ನಿಮ್ಗೆ ಹೇಳ್ಬೋದು, ಆದರೆ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮೆಲ್ಕು ಹಾಕ್ತಾ ಇದ್ದೀರಾ? ಇಸ್ ಇಟ್ ಬೆನಿಫಿಟಿಂಗ್? ಅದಕ್ಕೆ ಸಂಬಂಧಪಟ್ಟ ವಚನಗಳು ಎಲ್ಲ, ಹೌದಾ? ಈಗ ಪ್ರಶ್ನೆ ನಮ್ದು ಇಷ್ಟು ಮಾತ್ರ ಉಳಿದಿದೆ. ಇದು ಎರಡು ಅದರಲ್ಲಿ ಇಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತುಂಟು. ರಕ್ತ ಮರಿಯಳ್ದು ಬಂತ ಅಥವಾ ಎಲ್ಲಿಂದ ಬಂತು? ಪುರುಷ ಇಲ್ಲ. ಯೇಸುವಿನಲ್ಲಿ ಮನುಷ್ಯನ ರಕ್ತ ಇದ್ದಿದ್ರೆ ಆ ರಕ್ತದಲ್ಲಿ ಸಾಮರ್ಥ್ಯ ಇರ್ತಿರ್ಲಿಲ್ಲ. ನಾವು ಮುಂದೆ ಹೋಗಿದ್ದೇವೆ, ಪ್ರಾಕ್ಟಿಕಲ್ ಮೊದಲು ಕಲ್ತಿದ್ದೇವೆ, ಈಗ ಥೇರಿ ಕಲಿತಾ ಇದ್ದೇವೆ. ಮೊದಲು ಥೇರಿ ಕಲಿಬೇಕಾಗಿತ್ತು ನಾವು, ಹೌದಾ? ದೆವ್ವಗಳನ್ನು ಬಿಡಿಸಿದ್ದೇವಲ್ಲ. ಪರಲೋಕದಿಂದ ಆತನ ರಾಜ್ಯ ಸ್ಥಾಪನೆ ಆಗಿದ್ದೆ ಯಾವಾಗ? ಯೇಸುವಿನ ರಾಜ್ಯ ಸ್ಥಾಪನೆ, ಪರಲೋಕ ರಾಜ್ಯ ಸ್ಥಾಪನೆ ಆಗಿದ್ದೆ ಯಾವಾಗ? ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ, ರಿವಿಲೇಷನ್ 12:7. ಎಲ್ಲರೂ ಓದುವ. ಸೈತಾನನೆಂಬ ಘಟಸರ್ಪವು ಪರಲೋಕದಿಂದ ದೊಬ್ಬಲ್ಪಟ್ಟಿದ್ದು. ಸೆತಾನ್ ಥ್ರೋನ್ ಡೌನ್ ಟು ಅರ್ತ್. ಪರಲೋಕದಲ್ಲಿ ಯುದ್ಧ ನಡೆಯಿತು, ಭೂಲೋಕದಲ್ಲ, ಪರಲೋಕದಲ್ಲಿ ಯುದ್ಧ ನಡೆಯಿತು. ಮಿಖಾಯಲನು ದೇವದೂತ, ಪ್ರಧಾನ ದೇವದೂತ. ಮಿಖಾಯಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು ಮತ್ತು ಪರಲೋಕದೊಳಗೆ ಅವರಿಗೆ ಸ್ಥಾನವು ತಪ್ಪಿ ಹೋಯಿತು. ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾ ಘಟಸರ್ಪನು, ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಆತನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು. ಆಗ ಪರಲೋಕದಲ್ಲಿ ಮಹಾಶಬ್ದವನ್ನು ಕೇಳಿದೆನು, ಅದು ಈಗ ಜಯವೂ ಶಕ್ತಿಯೂ ರಾಜ್ಯವು ನಮ್ಮ ದೇವರಿಗೆ ಉಂಟಾಯಿತು. ಆತನು ಅಭಿಷೇಕಿಸಿದವನ ಅಧಿಕಾರವು ಈಗ ಸ್ಥಾಪಿತವಾಯಿತು. ದೇವರು ಅಭಿಷೇಕಿಸಿದವನು ಯಾರು? ಯೇಸು. ಕ್ರೈಸ್ಟ್ ಅಂತಂದ್ರೆ ದ ಮೀನಿಂಗ್ ಆಫ್ ದ ಕ್ರೈಸ್ಟ್ ಈಸ್ ದ ಅನಾಯ್ಟೆಡ್. ಹೌದಾ? ಆತನು ಅಭಿಷೇಕಿಸಿದವನ ಅಧಿಕಾರವು ಈಗ ಸ್ಥಾಪಿತವಾಯಿತು. ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ. ಅವರು ಪ್ರಾಣದ ಮೇಲಣ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ದೇವರ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ಸೈತಾನನ್ನು ಜಯಿಸಿದ್ದು ಹೀಗೆ. ಇದು ಸೈತಾನಿಗೆ ಗೊತ್ತಿರಲಿಲ್ಲ. ಯಜ್ಞದ ಕುರಿ ಅಂತ ಆತನಿಗೆ ಗೊತ್ತಿಲ್ಲ. ಯೇಸು ಸ್ವಾಮಿ ಬಂದಂಥ ಯೋಹಾನ ಹೇಳ್ತಾನಲ್ಲ ಸಾಕ್ಷಿಯಲ್ಲಿ, ಆತನನ್ನು ಕಳಿಸಿಕೊಟ್ಟ, ಆತನನ್ನು ದೇವರು ಆತನಿಗೆ ಹೇಳಿದ್ದ, ಇಸ್ರಾಯೇಲರಿಗೆ ಸಾಕ್ಷಿ ಹೇಳೋದಕ್ಕೋಸ್ಕರ ಕಳಿಸಿದ್ದ. ಯಜ್ಞದ ಕುರಿ ಈ ಲೋಕದ ಪಾಪವನ್ನು ನಿವಾರಿಸೋದಕ್ಕೆ ಕಳಿಸಲ್ಪಟ್ಟಂಥ ಯಜ್ಞದ ಕುರಿ ಈತನೇ ಅಂತ ಹೇಳ್ಬಿಟ್ಟು ಯೋಹಾನ ಆತನ ಬಗ್ಗೆ ಸಾಕ್ಷಿ ನುಡಿದಿದ್ದಾನೆ. ಈ ಯಜ್ಞದ ಕುರಿಯ ರಕ್ತದಿಂದ ಸೈತಾನನಿಗೆ ಸೋಲಾಗ್ತದಂತೂ ಆ ಜ್ಞಾನ ಸೈತಾನನಿಗಿರಲಿಲ್ಲ. ಮೊದಲನೇ ಬಾರಿ ಆದಾಮನನ್ನು ಸೃಷ್ಟಿ ಮಾಡಿದಾಗ ದೇವರು ಆತನಿಗೆ ಆಶೀರ್ವದಿಸಿ ಹೇಳ್ತಾ ಇದ್ದಾನೆ, ಭೂಲೋಕವನ್ನು ವಶಪಡಿಸು, ಭೂಲೋಕವನ್ನು ವಶಪಡಿಸ್ಕೊ ಅಂತ ಹೇಳ್ಬಿಟ್ಟು 1ನೇ ಅಧ್ಯಾಯ 28ನೇ ವಚನ ಆದಿಕಾಂಡದಲ್ಲಿ ಬರೆಯಲ್ಪಟ್ಟಿದೆ. ಅದನ್ನು ನೀವು ನೋಡಿಕೊಳ್ಳ್ರಿ. ಅಲ್ಲಿ ಸೈತಾನ ಮತ್ತೆ ಆದಾಮನಿಗೆ ಪಾಪ ಮಾಡಿಸಿ ಆ ಅಧಿಕಾರ ಆತನಿಂದ ಕಸ್ಕೊಂಡ. ಹಿ ಲಾಸ್ಟ್ ದಟ್ ಅಥಾರಿಟಿ. ಈಗ ಕ್ರಿಸ್ತನ ಮೂಲಕ ಮತ್ತೆ ನಮಗೆ ಅಧಿಕಾರ ಕೊಟ್ಟ. ಹೌದಾ? ಅನ್ಯಾಯ ಆಗ್ತದಲ್ಲ, ಅವನು ಮಾಡಿದ ತಪ್ಪಿಗೆ ನಾವು ಅಧಿಕಾರ ಕಳ್ಕೊಂಡಿವಿ. ಅದಕ್ಕೆ ಈಗ ಮತ್ತೆ ಕ್ರಿಸ್ತನನ್ನು ನಂಬುವುದರ ಮೂಲಕ, ಯೇಸುವನ್ನು ನಂಬುವುದರ ಮೂಲಕ ನಾವು ಸೈತಾನನ ಮೇಲೆ ಮತ್ತೆ ಅಧಿಕಾರವನ್ನು ಪಡ್ಕೊಂಡು, ಅದಕ್ಕೆ ಸೈತಾನ ನಾವು ಹೇಳ್ದಂಗೆ ಕೇಳ್ತಾನೆ. ದುಷ್ಟಶಕ್ತಿಗಳು ಯಾಕೆ ಭಯಪಡ್ತವೆ? ರಕ್ತ ನೋಡಿ ವಚನದಲ್ಲಿ, ಆತನ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ಮತ್ತು ದೇವರ ವಾಕ್ಯದ ಬಲದಿಂದಲೂ. ಎರಡು ವಿಷಯ ಹೇಳ್ತಾನೆ, ದೇವರ ವಾಕ್ಯ ಮತ್ತು ಯಜ್ಞದ ಕುರಿ. ನಮ್ಮ ಹತ್ರ ಏನಿದೆ ಈಗ? ದೇವರ ವಾಕ್ಯ ಇದೆ ಮತ್ತು ಯಜ್ಞದ ಕುರಿಯಾದಾತನ ರಕ್ತದಿಂದ ನಾವು ಸೈತಾನನ್ನು ಜಯಿಸ್ತೇವೆ. ಈ ಎರಡು ಇಲ್ಲ ಅಂತಂದರೆ ಸೈತಾನನ ಮಾತು ಕೇಳೋದಿಲ್ಲ. ಈಗ ನಾವು ದುಷ್ಟಶಕ್ತಿಗಳಿಗೆ ಬಿಟ್ಟು ಹೋಗಂತ ಹೇಳಿದಾಗ ಸೈತಾನ ಬಿಟ್ಟು ಹೋಗ್ತಾವ, ಮಾತಾಡಿ ಹೋಗ್ತಾವ, ಕಿರ್ಚಾಡಿ ಹೋಗ್ತಾವ, ಹೋಗ್ತಾವೆ ಇಲ್ಲ? ಗಟ್ಟಿ ಹೇಳ್ತೀರಾ?
ಆ ಎರಡು ಅಧಿಕಾರ ಸಿಕ್ಕಿದ್ದರಿಂದ ನೋಡಿ, ಇದು ಈಗ ನಾವು ತಿಳ್ಕೊಬೇಕು. ಈ ಅಧಿಕಾರ ಸಿಕ್ಕಿದ್ದಕ್ಕೆ ರಕ್ತದಲ್ಲಿ ಸಾಮರ್ಥ್ಯ ಉಂಟಾ? ಸೈತಾನ ಭಯಪಡೋದು ಯಾರಿಗೆ? ನಮ್ಗ ಅಥವಾ ರಕ್ತ ಮತ್ತು ಇವರು ಯೇಸುವಿನ ರಕ್ತ ಮತ್ತು ದೇವರ ವಚನ ಇದ್ದಿದ್ದರಿಂದ ನಿಮ್ಮ ಹತ್ರ ನೀವು ಯೇಸುವಿನ ರಕ್ತ ಹಚ್ಕೊಂಡಿದ್ದೀರಿ. ಹೇಗೆ? ನಂಬಿಕೆಯಿಂದ. ರೋಮನ್ 10ನೇ ಅಧ್ಯಾಯದಲ್ಲಿ ಇದೆಯಲ್ಲ, ನೀನು ಯೇಸುವನ್ನೇ ಕರ್ತನೆಂದು ಸ್ವೀಕರಿಸಿ ಆತನು ನನ್ನ ಪಾಪ ವಿಮೋಚನೆಗೋಸ್ಕರ ತನ್ನ ರಕ್ತವನ್ನು ಸುರಿಸಿ, ಆ ಪಾಪ ವಿಮೋಚನೆಯ ರಕ್ತ ನನ್ನ ಪಾಪಗಳು ಯಜ್ಞದ ಕುರಿ ಅಂತ ನಂಬಿದರೆ ಸಾಕು. ದೇವರು ಕಳಿಸ್ಕೊಟ್ಟಂಥ ಯಜ್ಞದ ಕುರಿ ಯೇಸು ಕ್ರಿಸ್ತನಾಗಿದ್ದ. ಆತನ ಮೂಲಕ ನನ್ನ ಪಾಪಗಳು ವಿಮೋಚನೆ ಆಗಿದೆ ಅಂತ ಬಿಟ್ಟು ನೀನು ಹೃದಯದಲ್ಲಿ ನಂಬಿ ಬಾಯಿಂದ ಅರಿಕೆ ಮಾಡಿದಾಗ ನಿನಗೇನು ಸಿಕ್ತು? ರಕ್ಷಣೆ ಸಿಕ್ತು. ಆ ವಾಕ್ಯದ ಅದು ರಕ್ತ ಹಚ್ಕೊಳ್ಳುವಂಥ ಮಾರ್ಗ ಅದು. ಬಾಯಿಂದ ನಂಬಿ ಮತ್ತು ಬಾಯಿಂದ ಅರಿಕೆ ಮಾಡೋದು. ಯು ಹ್ಯಾವ್ ಟು ಬಿಲೀವ್. ಯೇಸು ಸ್ವಾಮಿಯ ರಕ್ತ ಯಾರ್ದು ಗೊತ್ತಿಲ್ಲ ಅಂತಂದರೆ ನೀವು ಹೆಂಗೆ ನಂಬ್ತೀರಿ? ನಿಮ್ಮ ನಂಬಿಕೆ ಕದಲ್ತದ. ಭಾಳ ಜನಕ್ಕೆ ಗೊತ್ತಿಲ್ಲ ಇದು. ಎಲ್ಲಿಂದ ಬಂತು ರಕ್ತ? ಎಲ್ಲಿಂದ ಬಂತು? ಹೌದಾ? ದೇವರು ಪೇತ್ರ ಈ ವಿಷಯದಲ್ಲಿ ಗೊತ್ತಾಯ್ತಲ್ಲ, ಈ ವಿಷಯ ಗೊತ್ತಾಯ್ತಲ್ಲ. ಈಗ ಪೇತ್ರನ ನೋಡಿದಂಥ ಅಪೊಸ್ತಲ ಕೃತ್ಯಗಳಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ಹೋಗುವ. ನಿನ್ನೇನು ಕೊಟ್ಟಿದ್ದೆ ನಾನು, ಎಷ್ಟು ಚೆನ್ನಾಗಿ ಗ್ರಹಿಸ್ಕೊಂಡ್ರೂ ಗೊತ್ತಿಲ್ಲ. ಅಪೊಸ್ತಲ ಬುಕ್ ಆಫ್ ಆಕ್ಟ್ಸ್ 2nd ಚಾಪ್ಟರ್ 22ನೇ ವಚನದಿಂದ ನಾವು ನೋಡ್ತೇವೆ. ಇಸ್ರೇಲ್ ಜನರೇ, ನನ್ನ ಮಾತುಗಳನ್ನು ಲಾಲಿಸಿರಿ. ನಜರೇತಿನ ಯೇಸು ಇದ್ದನಲ್ಲ, ದೇವರು ನಿಮಗೂ ತಿಳಿದಿರುವಂತೆ ಆತನ ಕೈಯಿಂದ ಮಾತುಗಳನ್ನು, ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ನಿಮ್ಮಲ್ಲಿ ನಡೆಸಿ ಆತನನ್ನು ತನಗೆ ಮೆಚ್ಚುಗೆಯಾದವನೆಂದು ನಿಮಗೆ ತೋರಿಸಿಕೊಟ್ಟನು. ಆ ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯದ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರಲು ನೀವು ಅನ್ಯಜನರ ಕೈಯಿಂದ ಆತನನ್ನು ಸಿಲುಬೆಗೆ ಹಾಕಿಸಿ ಕೊಂದಿರಿ. ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು. ಯಾಕೆಂದರೆ ಮರಣವು ಆತನನ್ನು ಹಿಡಿದುಕೊಂಡಿರುವುದು ಅಸಾಧ್ಯವಾಗಿತ್ತು. ಯಾಕೆ ಅಸಾಧ್ಯವಾಗಿತ್ತು? ದಾವೀದನ ಮೂಲಕ ನುಡಿದಿದ್ದು 25ನೇ ವಚನದಲ್ಲಿ ಹಿಡಿದಿದ್ದಾನೆ. ಮುಂಚಿತವಾಗಿ ಕೀರ್ತನೆಗಳಲ್ಲಿ ದಾವೀದನ ಮೂಲಕ ದೇವರು ನುಡಿದಿದ್ದಾನೆ ಅಂತ ಪೇತ್ರ ಹೇಳ್ತಾ ಇದ್ದಾನೆ. ಆತನ ವಿಷಯದಲ್ಲಿ ದಾವೀದನು, ಕರ್ತನು ಯಾವಾಗಲೂ ನನ್ನೆದುರಿನಲ್ಲಿ ಇರುವುದನ್ನು ನೋಡುತ್ತಿದ್ದೆನು. ನಾನು ಕದಲದಂತೆ ಆತನು ನನ್ನ ಬಲಗಡೆಯಲ್ಲೇ ಇದ್ದಾನೆ. ಆದ ಕಾರಣ ನನ್ನ ಹೃದಯವು ಹರ್ಷಿಸಿತು, ನನ್ನ ನಾಲಿಗೆಯು ಉಲ್ಲಾಸ ಧ್ವನಿಯನ್ನು ಮಾಡಿತು. ನನ್ನ ಶರೀರವು ನಿರೀಕ್ಷೆಯಿಂದ ನೆಲೆಯಾಗಿರುವುದು. ಯಾಕೆಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಕೊಳೆಯುವ ಅವಸ್ಥೆಯನ್ನು ನೋಡಗೊಡಿಸುವುದಿಲ್ಲ. ಜೀವ ಮಾರ್ಗಗಳನ್ನು ನನಗೆ ತಿಳಿಯಪಡಿಸಿದ್ದಿ. ನಿನ್ನ ಸಮ್ಮುಖದಲ್ಲಿ ನನ್ನನ್ನು ಆನಂದ ಭರಿತನಾಗಿ ಮಾಡುವೆಂದು ಹೇಳಿದ್ದಾನೆ. ಯಾರು? ದಾವೀದ ಹೇಳಿದ್ದಾನೆ. ದಾವೀದನ ಮೂಲಕ ಯಾರು ನುಡಿತಾ ಇದ್ದಾರೆ? ಕ್ರಿಸ್ತನಾತ್ಮನೇ. ಕ್ರಿಸ್ತನಾತ್ಮ ಪ್ರವಾದಿಗಳ ಮೂಲಕ ನುಡಿತಾ ಇದ್ದ ಅಂದ್ಬಿಟ್ಟು ಪೇತ್ರನ ಪತ್ರಿಕೆಯಲ್ಲಿ ನಾವು ಓದಿದ್ದೇವೆ. ಹೌದಾ? ಕ್ರಿಸ್ತನಿಗೆ ಬರಬೇಕಾದಂಥ ಬಾಧೆ, ಸಂಕಟಗಳು, ಅದರ ನಂತರ ಮಹಿಮೆ, ಇದೆಲ್ಲ ಮುಂಚೆನೇ ದೇವರಾತ್ಮ ಪ್ರವಾದಿಗಳ ಮೂಲಕ ನುಡಿದಿದ್ದಾನೆ. ಪ್ರವಾದಿ ಯಾರ ಬಗ್ಗೆ ನುಡಿತಾ ಇದ್ದಾನೆ? ಯೇಸು ಕ್ರಿಸ್ತನ ಬಗ್ಗೆ ನುಡಿತಾ ಇದ್ದಾನೆ, ದಾವೀದನ ಮೂಲಕ, ಪವಿತ್ರಾತ್ಮನಿಂದ. ಹೌದಾ? ಅದಕ್ಕೆ ಅಲ್ಲಿ ಏನು ಹೇಳ್ತಾ ಇದ್ದಾನೆ? ದೇವರು ಏನು ವಾಗ್ದಾನ ಮಾಡಿದ್ದಾನೆ? ಯಾಕೆಂದರೆ ನೀನು 27ನೇ ವಚನ, ಯಾಕೆಂದ್ರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಕೊಳೆಯುವ ಅವಸ್ಥೆಯನ್ನು ನೋಡಗೊಡಿಸುವುದಿಲ್ಲ. ಯೇಸುವಿನ ಶರೀರ ಕೊಳೆಯಲಿಲ್ಲ ಭೂಲೋಕದಲ್ಲಿ. ಯಾಕೆಂದರೆ ಪ್ರವಾದಿಗಳ ಮೂಲಕ ಮುಟ್ಟಿತ್ತು. ಯಾಕೆಂದರೆ ಆ ಶರೀರ ಇದರಲ್ಲಿ ಬಂದಿದ್ರೆ, ಇದರಲ್ಲಿಲ್ಲ. ಅದು ಈ ಎರಡಂತೂ ಇಲ್ಲ. ಇದು ರಕ್ತದ ವಿಷಯದಲ್ಲಿ ಒಂದು ವೇಳೆ ಮರಿಯಳ ರಕ್ತ ಆತನಲ್ಲಿ ಸೇರಿದರೆ ಆತನ ಶರೀರ ಕೊಳೆಯವಸ್ಥೆಯಲ್ಲಿ ಹೋಗ್ತಿತ್ತು. ದೇವರು ಅದಕ್ಕೆ ಆ ಶರೀರವನ್ನು ಸಿದ್ಧ ಮಾಡಿದ್ದು ಮುಂಚೆನೇ ಸಿದ್ಧ ಮಾಡಿದ್ದಾನೆ. ದೇವರು ವಚನದಲ್ಲಿದೆ, ದೇವರು ಆ ಶರೀರವನ್ನು ಸಿದ್ಧ ಮಾಡಿದ್ದು
ಹಿಬ್ರಿ ಪತ್ರಿಕೆ 10ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಹೋಗೋಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳನ್ನು ನಾನು ಹೇಳಲಿಕ್ಕೆ ಆಸೆ ಪಡ್ತೇನೆ. ಇಲ್ಲಿ ಯೇಸುವಿನ ಶರೀರ ಕೊಳಿಲಿಕ್ಕೆ ಬಿಡಲಿಲ್ಲ ಅಂತ ಬಿಟ್ಟು ಪೇತ್ರನಿಗೆ ಹೇಳಿದವನು ಯಾರು? ಯೇಸು ಸ್ವಾಮಿ ಹೇಳಿದ ನೇರವಾಗಿ, ಸತ್ತು ಸಮಾಧಿಯಿಂದ ಎದ್ದು ಬಂದ ಮೇಲೆ ಕೀರ್ತನೆಗಳಲ್ಲಿ ಬರೆದಿರುವುದು ನನ್ನ ಬಗ್ಗೆ ಅಂತ ವಚನ ಇದೆಯಾ? 40 ದಿವಸ ಅವ್ರ ಜೊತೆಗೆ ಅನ್ನಪಾನಗಳನ್ನು ಮಾಡುತ್ತಾ ದೇವ್ರ ರಾಜ್ಯದ ವಿಷಯದಲ್ಲಿ ತಿಳಿಸಿದ್ದ. ತನ್ನ ವಿಷಯದಲ್ಲಿ ಮೋಶೆಯ ಧರ್ಮಶಾಸ್ತ್ರ ಹಿಡಿದು ಪ್ರತಿಯೊಂದು ವಿಷಯಗಳಲ್ಲಿ ಆತನಿಗೆ ವಿವರಿಸಿ ಹೇಳಿದಾಗ ಅವ್ರ ಜ್ಞಾನ ಬುದ್ಧಿ ತೆರೆದಾಗ ಮಾತ್ರ ಗೊತ್ತಾಯಿತು ಅವ್ರಿಗೆ, ಇಲ್ಲಾಂದ್ರೆ ಗೊತ್ತಾಗ್ತಿರ್ಲಿಲ್ಲ. ಅರ್ಥ ಆಯ್ತಾ? ದೇವ್ರು ತೆರೆದಿದ್ದಾನ, ನಮ್ಮದು ದೇವ್ರು ತೆರೆದಿದ್ದಾನ, ತೆರಿತಾ ಇದ್ದಾನೆ ಇವತ್ತು. ಹೌದಾ? ನೋಡಿ, ಹಿಬ್ರಿ ಪತ್ರಿಕೆ 10ನೇ ಅಧ್ಯಾಯ 5ನೇ ವಚನದಲ್ಲಿ, ಆದುದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ಹೋರಿಗಳ ಮತ್ತು ಹೋತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯವಾಗಿದೆಯಲ್ಲ. ಆದುದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ. ನನಗೆ ದೇಹವನ್ನು ಸಿದ್ಧ ಮಾಡಕ್ಕೆ ಕೊಟ್ಟು. ಆ ದೇಹ ಯಾರು ಮಾಡಿಕೊಟ್ಟಿದ್ದು ಸಿದ್ಧ? ನೋಡಿ, ಸ್ತ್ರೀ ತನ್ನಷ್ಟಕ್ಕೆ ತಾನೇ, ಒಬ್ಬ ಕನ್ನಿಕೆ ತನ್ನಷ್ಟಕ್ಕೆ ತಾನೇ ಏನು ಮಾಡ್ಲಿಕ್ಕಾಗೋದಿಲ್ಲ. ಮಕ್ಕಳನ್ನು ಪಡೀಲಿಕ್ಕೆ ಆಗ್ತದ? ಆಗೋದಿಲ್ಲ. ಆ ಶರೀರ ಕೂಡ ಸಿದ್ಧ ಮಾಡಿದವನು ಯಾರು? ದೇವರೇ ಸಿದ್ಧ ಮಾಡಿದ್ದಾನೆ. ಶರೀರ ತನ್ನಷ್ಟಕ್ಕೆ ತಾನೇ ಉಳಿತದ? ಶರೀರದಲ್ಲಿ ರಕ್ತ ಇಲ್ಲ ಅಂದ್ರೆ ಏನಾಗ್ತದ? ಕೊಳ್ತು ಹೋಗ್ತದೆ. ನೀವು ಬಹಳ ಬುದ್ಧಿವಂತರಾಗಬೇಕಿಲ್ಲ. ನಿಮ್ಮ ಕೈಗೆ ಬಟ್ಟಿಗೆ ರಬ್ಬರ್ ಬ್ಯಾಂಡ್ ಹಾಕ್ಬಿಡ್ರಿ, ಇಲ್ಲಿ ಮುಟ್ಟು ನೋಡ್ರಿ ಏನಾಗ್ತದೆ? ತಂಪಾಗ್ತದೆ. ರಕ್ತ ಹರಿಲಿಲ್ಲ ಅಂದ್ರೆ ಕೊಳ್ತು ಹೋಗ್ತದೆ. ಬಂದು ತಂದೆ ತಾಯಿ ಪಟ್ಟು ಹೊಡಿತಾರೆ, ತೆಗಿಯೋದಂತೆ. ಹೌದಲ್ಲ? ನೀವು ತೆಗಿತೀರಿ, ನಿಮ್ಗೆ ಕಡೆಗೆ ಹೊಡಿಲಿಕ್ಕೆ ಶುರು ಆಗ್ತದೆ. ಅದು ರಬ್ಬರ್ ಬ್ಯಾಂಡ್ ಇಟ್ಕೊಂಡು ಮಲ್ಕೊಳ್ಳಿಕ್ಕೆ ಆಗೋದಿಲ್ಲ ನಿಮಗೆ. ರಾತ್ರಿ ಅದು ಬಿಡ್ತೀರಿ ಆ ನೋವಿಗೆ. ಯಾಕೆಂದರೆ ರಕ್ತ ಸಂಚಾರ ಇಲ್ಲ ಅಂತಂದರೆ ಆ ಮಾಂಸ ಏನಾಗ್ತದೆ? ಕೊಳ್ತು ಹೋಗ್ತದೆ. ಅದಕ್ಕೆ ದೇವ್ರ ವಚನದಲ್ಲಿ ಬರೆದಿದೆ, ಪ್ರತಿ ಶರೀರಗಳಿಗೆ ರಕ್ತವೇ ಪ್ರಾಣಾಧಾರ. ದೇವರು ಶರೀರ ಸಿದ್ಧ ಮಾಡಿದ್ದಾನೆ ಅಂತ ಹೇಳ್ತಾನೆ ಭೂಲೋಕಕ್ಕೆ ಯೇಸು ಸ್ವಾಮಿ ಬರೋಕ್ಕಿಂತ ಮುಂಚೆ. ವಚನ ಕಡೆ ನೋಡ್ತೀರಾ? 5ನೇ ವಚನ, ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಲ್ಲವಾದ್ದರಿಂದ ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟು, ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡುವುದಿಲ್ಲ. ಯೆಹೋವ ದೇವರು ಸಂತೋಷ ಪಡಲಿಲ್ಲ. ಆಗ ನಾನು, ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಭೂಲೋಕಕ್ಕೆ. ಹೌದಾ? ಗ್ರಂಥದ ಸುರುಳಿಗಳಲ್ಲಿ ನನ್ನನ್ನು ಕುರಿತು ಬರೆದಿದೆ ಎಂದು ಹೇಳಿದೆನು. ಇದು ಕೀರ್ತನೆಗಳಲ್ಲಿ ಬರೆದಿದೆ. ಅದನ್ನೇ ಇಲ್ಲಿ ಅವನು ನುಡಿತಾ ಇದ್ದಾನೆ. ಯಾರು? ಪೌಲ ನುಡಿತಾ ಇದ್ದಾನೆ. ಈ ಪತ್ರಿಕೆ ಬರೆದವನು ಯಾರು? ಪೌಲ. ಧರ್ಮಶಾಸ್ತ್ರದ ಪ್ರಕಾರ ಸಮರ್ಪಣೆಯಾಗುತ್ತಾ ಬರುವ ಯಜ್ಞ ನೈವೇದ್ಯಗಳು, ಸರ್ವಾಂಗ ಹೋಮಗಳು, ದೋಷ ಪರಿಹಾರಕ ಯಜ್ಞಗಳು ನಿನಗೆ ಇಷ್ಟವಾಗಿರಲಿಲ್ಲ. ನೀನು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲ ಎಂದು ಮೇಲೆ ಹೇಳಿದ ತರುವಾಯ ಇಗೋ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಎಂದು ಹೇಳಿದ್ದಾನೆ. ಆತನು ಎರಡನೇದನ್ನು ಸ್ಥಾಪಿಸುವುದಕ್ಕಾಗಿ ಮೊದಲನೆಯದನ್ನು ತೆಗೆದು ಬಿಡುತ್ತಾನೆ. ಏನಿದು ಎರಡನೇದು ಮತ್ತು ಮೊದಲನೇದು? ಒಡಂಬಡಿಕೆ. ಆತನು ಎರಡನೇದನ್ನು ಸ್ಥಾಪಿಸುವುದಕ್ಕಾಗಿ, ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸುವುದಕ್ಕಾಗಿ ಹಳೆ ಒಡಂಬಡಿಕೆಯನ್ನು ತೆಗೆದು ಬಿಡುತ್ತಾನೆ. ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಶುದ್ಧರಾದ್ವಿ. ಆಮೇನ್. ದೇವರು ಆ ಶರೀರ ಸಿದ್ಧ ಮಾಡಿದ್ದೇ ದೇವರು. ಅದಕ್ಕೆ ಮರಿಯಳು ತತ್ತರಗೊಂಡ್ಳು. ದೇವ್ರೇನಿಟ್ಟ? ಆ ಸಿದ್ಧ ಮಾಡಿದಂಥ ಶರೀರ ಅವಳ ಗರ್ಭದಲ್ಲಿ ಇಟ್ಟಿದ್ದರಿಂದ ಅವಳು ತಿರುಗಿ ತತ್ತರಗೊಂಡು ಅವಳು ಕೇಳ್ತಾ ಇದ್ದಾಳೆ ದೇವದೂತನಿಗೆ, ಇದು ಹೇಗಾದೀತು? ನಾನು ಪುರುಷರನ್ನು ಅರಿತೇ ಇಲ್ಲಲ್ಲ. ಅರ್ಥ ಆಗ್ತಾ ಇದೆ ನಿಮಗೆ? ತತ್ತರಗೊಳ್ಳಿಕ್ಕೆ ಕಾರಣ ಏನು? ದೇವರು ಆ ಸಿದ್ಧ ಮಾಡಿದಂಥ ಶರೀರವನ್ನು ಅವಳು ದೇವದೂತನ ಮೂಲಕ ಸಂದೇಶ ಕೊಟ್ಟಾಗ
ಕರ್ತನು ನಿನ್ನ ಸಂಗಡ ಇದ್ದಾನೆ. ಎಲ್ಲಿ ಸಂಗಡ? ಕರ್ತನು ನಿನ್ನ ಸಂಗಡ ಇದ್ದಾನೆ. ಅವಳು ಗರ್ಭದಲ್ಲಿ ಇದ್ದಾನೆ. ಅದಕ್ಕೆ ಅವಳು ಪ್ರಶ್ನೆ ಕೇಳ್ತಾಳೆ, ತತ್ತರಗೊಂಡ್ಲಿಕ್ಕೆ ಕಾರಣ ಏನು? ಇಲ್ಲಾಂದ್ರೆ ಕಾರಣನೇ ಇಲ್ಲ. ಭಯಪಡುವಂಥದ್ದು ಯಾವ ಸಂದೇಶವನ್ನು ಆತನು ಕೊಡಲಿಲ್ಲ. ಆ ಸಂದೇಶಕ್ಕಲ್ಲ, ಆ ಸಂದೇಶ ಕೊಟ್ಟಾಗ ಅವಳಲ್ಲಿ ಶರೀರದಲ್ಲಿ ಆದಂಥ ಅನುಭವಕ್ಕೆ ಅವಳು ತತ್ತರಗೊಂಡು ಆಲೋಚನೆ ಮಾಡಿ ನೆಕ್ಸ್ಟ್ ಬಾಯಿ ತೆಗೆದಾಗ ಏನು ಕೇಳಿದ್ಲು ಅದೇ ಪ್ರಶ್ನೆ ಹಾಕಿದ್ಲು. ನಾನು ಪುರುಷರನ್ನು ಅರ್ಥವಳಲ್ಲ, ಇದು ಹೇಗಾದೀತು, ಹೇಗಾಗ್ಲಿಕ್ಕೆ ಸಾಧ್ಯ? ಆಗ ಹೋಯ್ತಲ್ಲಿ. ಕನ್ನಿಕೆಗೆ ಬೇಜಾರಾಗು ಸರಿನಾ? ಭಯಪಡು ಸರಿನಾ? ಪುರುಷನ ಸಂಪರ್ಕ ಇಲ್ಲದೆ ಕನ್ನಿಕೆ ಗರ್ಭಧಾರಣೆ ಆದಾಗ ಏನು ಮಾಡ್ತಾಳೆ? ಗಲಿಬಿಲಿ ಆಗಿಬಿಡ್ತೈತೆ ಅವಳಿಗೆ, ತತ್ತರಗೊಂಡು ಬಿಡ್ತಾರೆ. ಹೌದೋ ಇಲ್ಲ? ಅದೇ ಆಗಿದ್ದು ಮರಿಯಳಿಗೆ. ದೇವದೂತ ಗಬ್ರಿಯೇಲ ಮಾತಾಡಿದಾಗ ಅವಳಿಗೆ ತತ್ತರಗೊಳ್ಳಿಕ್ಕೆ ಕಾರಣ ಏನು? ದೇವರು ಆ ಸಿದ್ಧ ಮಾಡಿದಂಥ ಶರೀರವನ್ನು ಗರ್ಭದಲ್ಲಿಟ್ಟ. ಹೀಗಾಗಿ ಅವಳಲ್ಲಿ ಬಂದಂಥ ರಕ್ತ ಕೂಡ ದೇವರಿಂದ ಶರೀರ ಸಿದ್ಧ ಮಾಡಿದ ಮೇಲೆ ರಕ್ತನೂ ಮಾಡಬೇಕೋ ಇಲ್ಲ ಶರೀರಕ್ಕೆ. ಅದಕ್ಕೆ ಆ ಇದರಲ್ಲಿ ಒಂದು ವೇಳೆ ಮರಿಯಳ ರಕ್ತ ಅವನಲ್ಲಿ ಬಂದಿದ್ದರೆ ಪರಲೋಕದಿಂದ ಸೈತಾನ ದುಬ್ಬಲ್ಪಡ್ತಿರ್ಲಿಲ್ಲ. ಇವತ್ತಿಗೆ ಯೇಸುವಿನ ನಾಮದಲ್ಲಿ ಸೈತಾನ ಭಯಪಡ್ತಿರ್ಲಿಲ್ಲ. ಇವತ್ತಿಗೆ ಯೇಸುವಿನ ನಾಮದಲ್ಲಿ ರೋಗಿಗಳು ಹೇಳ್ತಿರ್ಲಿಲ್ಲ. ಯಾಕೆಂದರೆ ರೋಗಿಗಳು ಹೇಳುವುದು ಹೇಗೆ? ಸೈತಾನ ಬಿಟ್ಟು ಹೋದ್ಮೇಲೆ ರೋಗಿಗಳು ಹೇಳ್ತಾರೆ. ಯೇಸುಸ್ವಾಮಿಯಲ್ಲಿ ಮಾರ್ಕನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ವಿವರಿಸಿದಾಗ, ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಬಂದಾಗ ಹೇಗೆ ಪಟ್ಟಿದೆ? ಯೇಸುವಿನ ರಕ್ತದಿಂದ. ಆ ಮಗನ ಇನ್ನೂ ಸುರಿಸಿಲ್ಲ. ಯಾಕೇನೋ ಆತನು ದೇವರೇ ಆಗಿದ್ದರಿಂದ ಆತನು ಕ್ಷಮಿಸಲಿಕ್ಕೆ ಅಧಿಕಾರ ಇದ್ದುದರಿಂದ, ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದ್ದೇವೆ ಅಂದಾಗ ಆತನು ತಕ್ಷಣ ಹಾಸಿಗೆ ಎತ್ಕೊಂಡು ಹೋಗುವಷ್ಟು ಸಾಮರ್ಥ್ಯವನ್ನು ಹೊಂದಿದ. ಅಂದರೆ ಆ ಮೂರ್ಛಾ ರೋಗಿ, ಹಿ ವಾಸ್ ಅ ಪ್ಯಾರಲೈಟಿಕ್, ನಾಟ್ ಏಬಲ್ ಟು ವಾಕ್. ಮೂರ್ಛಾ ರೋಗಿ 4 ಜನ ಅವನನ್ನು ಹೊತ್ಕೊಂಡು ಬಂದಿದ್ರು. ಅವನು ಹಾಸಿಗೆಯಿಂದ ಯಾರ ಸಹಾಯಲ್ಲದೆ ಎದ್ದು ಹೋಗ್ಲಿಕ್ಕೆ ಕಾರಣ ಏನು? ಆತನ ಪಾಪಗಳು ಕ್ಷಮಿಸಲ್ಪಟ್ಟಿದ್ದಾವೆ. ಅವನಿಗೆ ಹಾಸಿಗೆ ಮೇಲೆ ಬೀಳಲಿಕ್ಕೆ ಕಾರಣ ಏನು? ಆ 38 ವರ್ಷಗಳಿಂದ ಬೆಥೆಸ್ದಾ ಕೊಳದ ಹತ್ರ ಬಿದ್ದಂಥ ವ್ಯಕ್ತಿಗೆ ಯೇಸು ಸ್ವಾಮಿ ಫ್ರಮ್ 38 years ವಾಸ್ ಫಾಲನ್, ನಾಟ್ ಏಬಲ್ ಟು ವಾಕ್. ಹಾಸಿಗೆಯಲ್ಲೇ ಬಿದ್ದಿದ್ದವನು. ಆ ನೀರಿನ ಕೊಳದಲ್ಲಿ ಯಾರಾದರೂ ಎತ್ತಿಟ್ರೆ ಮಾತ್ರ ಅವನಿಗೆ ಇಳಿಲಿಕ್ಕೆ ಸಾಧ್ಯ, ಇಲ್ಲಾಂದರೆ ಅವನು ಮೂವ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಯೇಸು ಸ್ವಾಮಿ ಆ ವ್ಯಕ್ತಿಗೆ ಏನು ಹೇಳ್ತಾನೆ? ಮತ್ತೆ ಪಾಪ ಮಾಡಬೇಡ, ನೋಡು ಹೆಚ್ಚಿನ ಖೇಡಾದಿತ್ತು ಅಂತ. ಯೇಸು ಸ್ವಾಮಿ ಅವನು ಪಾಪಗಳನ್ನು ಕ್ಷಮಿಸಿದ್ದಕ್ಕೆ ಆತನು ಹೇಳಲಿಕ್ಕೆ ಸಮರ್ಥನಾಗಿದ್ದಾನೆ. ಇವತ್ತು ನೀವು ನಂಬಿದರೆ ಯೇಸು ಸ್ವಾಮಿ ರಕ್ತ ನನ್ನ ಪಾಪ ವಿಮೋಚನೆ ಮಾಡುವಂಥ ಸಾಮರ್ಥ್ಯ ರಕ್ತ, ಅದರಲ್ಲಿ ಪಾಪ ಇಲ್ಲ. ಯೇಸು ಸ್ವಾಮಿ ಪಾಪಿಯಾಗಿದ್ದರೆ ಆ ರಕ್ತದಲ್ಲಿ ಆ ಸಾಮರ್ಥ್ಯ ಇರ್ತಿರಲಿಲ್ಲ. ಮರಿಯಳಿಗೂ ಕೂಡ ಕರ್ತನ ಅವಶ್ಯಕತೆ ಇತ್ತು, ರಕ್ಷಕನ ಅವಶ್ಯಕತೆ ಇತ್ತು. ಇದನ್ನು ಮರಿಯಳೇ ತನ್ನ ಬಾಯಿಂದ ನುಡಿದಿದ್ದಾಳೆ. ನೋಡಿ, ಲೂಕನ ಸುವಾರ್ತೆ 1ನೇ ಅಧ್ಯಾಯ 46ನೇ ವಚನದಲ್ಲಿ ನಾವು ನೋಡ್ತೇವೆ. ನೋಡಿ, ಇದು ಎಲಿಜಬೆತ್ತಿಗೆ ಭೇಟಿಗೆ ಆದಾಗ ಆದಂಥ ಸನ್ನಿವೇಶಗಳು. ಆಗ ಮರಿಯಳು ಹೇಳಿದ್ದೇನೆಂದರೆ, ಪವಿತ್ರಾತ್ಮ ಭರಿತಳಾಗಿ ಹೇಳ್ತಾ ಇದ್ದಾಳು. ಆಗ ಮರಿಯಳು ಹೇಳಿದ್ದೇನೆಂದರೆ, ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಳ್ಳುತ್ತದೆ. ನನ್ನ ರಕ್ಷಕನ, ಅವಳಿಗೆ ರಕ್ಷಕನು ಬೇಕು ಅಂತಂದರೆ ಯಾಕೆ ರಕ್ಷಕನು ಬೇಕು? ನಮಗೆ ರಕ್ಷಕನು ಬೇಕಾ? ಯಾಕೆಂದ್ರೆ ನಾವು ಪಾಪದಲ್ಲಿದ್ದವ್ರಿಗೆ ರಕ್ಷಕ ಬೇಕೇ ಬೇಕು. ಯೇಸು ಸ್ವಾಮಿ ಈ ಲೋಕಕ್ಕೆ ರಕ್ಷಕನಾಕ ಬಂದ. ಆತನ ತಾಯಿಯ ಪವಿತ್ರಾತ್ಮ ಭರಿತಳಾಗಿ ಅಲ್ಲಿ ನುಡಿತಾ ಇದ್ದಾಳೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡಿದೆ. ಆತನು ತನ್ನ ದಾಸಿಯ ದೀನಸ್ಥಿತಿಯ ಮೇಲೆ ಲಕ್ಷ್ಯ ಬಿಟ್ಟಿದ್ದಾನೆ. ಈಗೋ ಇಂದಿನಿಂದ ತಲತಲಾಂತರಗಳನ್ನೆಲ್ಲ ನನ್ನನ್ನು ಧನ್ಯಳೆಂದು ಹೊಗಳುವರು. ಶಕ್ತನಾಗಿರುವ ಆತನಿಗೆ ನನಗೆ ದೊಡ್ಡ ಉಪಕಾರಗಳನ್ನು ಮಾಡಿದ್ದಾನೆ. ಆತನ ನಾಮವು ಪರಿಶುದ್ಧವಾದದ್ದು. ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನು ದಯವು
ಈ ವಿಷಯಗಳನ್ನು ತಿಳ್ಕೊಡ್ರಿ. ನಾನು ಮುಂಚೆ ಸ್ಟಾರ್ಟಿಂಗ್ ಹೇಳ್ಬೇಕಾಗಿದ್ರು ಅವಳಿಗೂ ಕೂಡ ರಕ್ಷಕನ ಅವಶ್ಯಕತೆ ಇತ್ತು. ಯಾಕೆಂದರೆ ಅವಳು ಆದಾಮನಿಂದ ಹುಟ್ಟಿದ್ದರಿಂದ ಪಾಪಿಯಾಗಿದ್ಲಿ. ಹೌದಾ? ಈಗ ಮರಿಯಳ ರಕ್ತ ಇತ್ತಂದರೆ ಆ ರಕ್ತಕ್ಕೆ ಸಾಮರ್ಥ್ಯ ಇಲ್ಲ. ಅದಕ್ಕೆ ದೇವರು ಆ ಶರೀರವನ್ನು ಸಿದ್ಧ ಮಾಡಿದ್ದ. ಆತನು ಮುಂಚಿತವಾಗಿ ಯಜ್ಞದ ಕುರಿಯ ಕೊಯ್ಯಲ್ಪಟ್ಟಿದ್ದು ಯಾವಾಗ? ಯಜ್ಞದ ರಕ್ತ ಸಿದ್ಧ ಆಗಿದ್ದು ಯಾವಾಗ? ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 8ನೇ ವಚನದಲ್ಲಿ. ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 8ನೇ ವಚನ. ರಿವೆಲೇಷನ್. ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದಾತನ ಬಳಿಯಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆಯದಿಲ್ಲವೋ ಆ ಭೂ ನಿವಾಸಿಗಳೆಲ್ಲರೂ ಅದಕ್ಕೆ ನಮಸ್ಕಾರ ಮಾಡೋರು ಕ್ರಿಸ್ತ ವಿರೋಧಿ. ಆ ಮೊದಲೇ ಮೃಗಕ್ಕೆ ನಮಸ್ಕಾರ ಮಾಡ್ತಾರೆ. ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದಾತನ ಬಳಿಯಲ್ಲಿರುವ ಕುರಿ ಯಾವಾಗ ಕೊಯ್ಯಲ್ಪಟ್ಟಿದೆ? ಯಜ್ಞದ ಕುರಿ ಕೊಯ್ಯಲ್ಪಟ್ಟಿದ್ದು ಜಗದುತ್ಪತ್ತಿಗೆ ಮುಂಚೆನೆ. ಆ ರಕ್ತ ಸಿದ್ಧ ಆಗಿದ್ದು ಅಲ್ಲಿಗೆ. ದೇವರು ತನ್ನ ಸಂಕಲ್ಪ ಮಾಡಿಕೊಂಡಿದ್ದ ಪಾಪ ವಿಮೋಚನೆಗೆ ಯಜ್ಞದ ಕುರಿಯಾಗಿ ಹೋಗೋನಿಗೆ. ಅದು ಯಜ್ಞದ ಕುರಿ ಮನುಷ್ಯನ ಅಥವಾ ಮನುಷ್ಯನೇ ಅಲ್ವಾ? ಮನುಷ್ಯನಾಗಿ ಬಂದ. ಯಜ್ಞದ ಕುರಿಯಾಗಿ ದೇವರು ಬಂದ. ದೇವರು ತನ್ನ ಸಂಕಲ್ಪವನ್ನು ನೆರವೇರಿಸಿ ಹೋಗಿದ್ದಾನೆ. ಭೂಮಿಗೆ ಅಸ್ಥಿವಾರ ಹಾಕೋಕ್ಕಿಂತ ಮುಂಚೆ ಯಜ್ಞದ ಕುರಿ ಕೊಯ್ಯಲ್ಪಟ್ಟಿದೆ. ಆ ರಕ್ತ ಆ ಸಮಯದಲ್ಲಿತ್ತು. ಆ ರಕ್ತವನ್ನೇ ದೇವರು, ಅರ್ಥ ಆಯ್ತಾ, ಆ ಶರೀರದಲ್ಲಿ ಹಾಕಿದ್ದು. ಅಲ್ಲಿ ಯಾಕೆಂದರೆ ಸ್ವಾಭಾವಿಕ ಅಲ್ಲಿ ಏನೂ ಆಗಲಿಲ್ಲ. ಅಲ್ಲಿ ಪುರುಷ ಸಂಕಲ್ಪ ಇಲ್ಲ, ಕಾಮ ಸಂಕಲ್ಪ ಇಲ್ಲ ಅಂತಂದರೆ ಮೆಡಿಕಲ್ ಸೈನ್ಸ್ ಪ್ರಕಾರ XY ಬರ್ತದ. ಈಗ ಈ ಸಿಚುವೇಶನಲ್ಲಿ ಈ 2 ಪಾಯಿಂಟ್ ಮೈನಸ್ ಇಲ್ಲದೆ ಇದ್ದಾಗ ಅಲ್ಲಿ X ಕ್ರೋಮೋಸೋಮ್ಸ್ Y ಕ್ರೋಮೋಸೋಮ್ಸ್ ಬರೋದಲ್ಲ. ಹೌದಾ? ಇನ್ನೊಂದು ಹೇಳ್ಬೇಕಂತಂದರೆ ಸುಲಭವಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೇನೆ. ಮದುವೆ ಆಗ್ತಾರೆ, ಸ್ತ್ರೀಗೆ ಗರ್ಭ ಇಲ್ಲ, ಮಕ್ಕಳಾಗೋದಿಲ್ಲ. ಆಗ್ತಾವ ಅಂತ ಕೇಸ್ ನಮ್ಮ ಸಭೆಯಲ್ಲೇ ಆಗಿದೆ. ಗರ್ಭ ಇಲ್ಲ ಅಂದರೆ ಮಕ್ಕಳಾಗೋದಿಲ್ಲ. ಗರ್ಭದ ಚೀಲ, ಪಿಶ್ವಿ ಅಂತಾರಲ್ಲ, ಅದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಈಗ ಸೈನ್ಸ್ ಇದೆ. ಏನು ಮಾಡ್ತಾರೆ? ಸ್ತ್ರೀ ಇವರಿಬ್ಬರು ಒಂದೇ, ಗಂಡ ಹೆಂಡತಿ. ಇವ್ರಿಗೆ ಹೆಂಡತಿಗೆ ಗರ್ಭದ ಚೀಲ ಇಲ್ಲ ಅಂದ್ಕೊಳ್ಳಿ, ಮಕ್ಕಳಾಗೋದಿಲ್ಲ. ಈಗ ಟೆಕ್ನಾಲಜಿ ಏನು ಬಂದಿದೆ ಅಂತಂದರೆ ಒಬ್ಬ ಇನ್ನೊಂದು ಸ್ತ್ರೀಯನ್ನು ಆರಿಸ್ಕೊಳ್ತಾರೆ. ಆಸ್ಪತ್ರೆ ಇದಕ್ಕೆ ಮೇನ್ ಆಪರೇಷನ್ ಹೇಗೆ ಆಪ್ರೇಟ್ ಆಗ್ತದೆ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಹಾಸ್ಪಿಟ್ಲು, ಇದು ಹಾಸ್ಪಿಟ್ಲು, ಇದು ಬಾಡಿಗೆ ಗರ್ಭವನ್ನು ಉಪಯೋಗಿಸ್ಬೋದು. ಈ ಸ್ತ್ರೀ ಪುರುಷರಿಗೆ ಸಂಬಂಧಪಟ್ಟ ವಿಷಯಗಳನ್ನು ಇನ್ಕ್ಯುಬೇಟ್ರಲ್ಲಿ ಮಾಡ್ತಾರೆ. ಪುರುಷನಿಂದ ಸ್ತ್ರೀಗೆ ಗರ್ಭಧಾರಣೆಗೆ ಬೇಕಾದಂಥ ವಿಷಯಗಳನ್ನು ಶರೀರದಿಂದ ತಗೊಂಡು ಆಸ್ಪತ್ರೆಯಲ್ಲಿ ಕೃತಕವಾಗಿ ಮಷಿನ್ಗಳ ಮೂಲಕ ಅದನ್ನು ಮಾಡಿಕೊಂಡು ಈ ಸ್ತ್ರೀ ಗರ್ಭದಲ್ಲಿ ಅದನ್ನು ಇಡ್ತಾರೆ. ಇವ್ರಿಗೆ ಗರ್ಭ ಉಂಟು. ಈ ಗರ್ಭದಲ್ಲಿ ಮಗು ಬೆಳೀತದೆ. ಆ ಬೆಳೆದಂಥ ಮಗು ಈ ತಾಯಿಯ ರಕ್ತ ಇರುವುದಿಲ್ಲ ಅದಕ್ಕೆ. ಆ ಮಕ್ಕಳು ಈ ಸ್ತ್ರೀ ಪುರುಷರ ಇವ್ರದೇ ರಕ್ತ ಇರ್ತದೆ. ಇಲ್ಲಿ ಏನು ಉಪಯೋಗ ಮಾಡ್ಕೋತಾರೆ ಡಾಕ್ಟರ್ಸ್? ಅವಳ ಗರ್ಭಾಶಯವನ್ನು ಮಾತ್ರ ಉಪಯೋಗ ಮಾಡಿಕೊಂಡು ನಾಳೆ ಇವಳು ನನ್ನ ಮಗು ಅಂತೇಳಿ ಕೊಡದೇ ಇದ್ದೀರಿ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೋತಾರೆ. ಟ್ರೈಪರ್ಟೈಟ್ ಅಗ್ರಿಮೆಂಟ್. ಅದು 3 ಜನ ಇನ್ವಾಲ್ವ್ ಆಗಿರ್ತಾರೆ. ಹಾಸ್ಪಿಟ್ಲು, ಗಂಡ ಹೆಂಡತಿ ಮತ್ತು ಈ ಬಾಡಿಗೆ ಗರ್ಭ ಕೊಟ್ಟಂಥ ಸ್ತ್ರೀ. ಈ 3 ಜನ ಅಗ್ರಿಮೆಂಟ್ ಸೈನ್ ಮಾಡಬೇಕು. ಸಾಕ್ಷಿಗಳು ಇರ್ತಾರೆ ಅದಕ್ಕೆ. ಇದು ಅಫಿಷಿಯಲಿ ಅಧಿಕೃತವಾಗಿ ಪರ್ಮಿಷನ್ ಸಿಕ್ಕಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ದೇಶದಲ್ಲೂ ಕೂಡ ಇದೆ. ಕೆಲವೊಂದು ಸೀರಿಯಲ್ಗಳು ಕೂಡ ಇದ್ದಾವೆ.
ಹೌದಾ? ಹಿಂದೆ ನೀವು ನೋಡಿದ್ದೀರಿ, ಈ ಸೀರಿಯಲ್ ನೋಡೋದು ಬಿಟ್ಟಿದ್ದಾರೆ, ಅದಕ್ಕೆ ಹೆಚ್ಚಿನ ಮಾಹಿತಿನ ಕೊಡ್ತಾ ಇದ್ದೇನೆ. ಅರ್ಥ ಆಯ್ತಾ? ಇದೇ ರೀತಿಯಲ್ಲಿ ಮರಿಯಳ ಗರ್ಭವನ್ನು, ಕನ್ನಿಕೆಯ ಗರ್ಭವನ್ನು ದೇವರು ಉಪಯೋಗಿಸ್ಕೊಂಡ. ಉತ್ತರ ಸಿಗ್ತಾ? ದೇವರು ಶರೀರವನ್ನು ಸಿದ್ಧ ಮಾಡಿದ್ದ. ಯಜ್ಞದ ಕುರಿಯಾದ ತನ್ನ ರಕ್ತ ಭೂಮಿಗೆ ಅಸ್ಥಿವಾರ ಹಾಕೋಕ್ಕಿಂತ ಮುಂಚೆ ಸಿದ್ಧ ಆಗಿತ್ತು. ಆ ಸಿದ್ಧ ಆದಂಥ ವಿಷಯಗಳನ್ನು ದೇವರು ಮರಿಯಳ ಗರ್ಭದಲ್ಲಿ ಇಟ್ಟಿದ್ದ. 700 ವರ್ಷಗಳ ಹಿಂದೆ ಯೆಶಾಯನ ಮೂಲಕ 7:14 ಅಧ್ಯಾಯದಲ್ಲಿ ಮುಂಚಿತವಾಗಿ ನಡೆದಿದ್ದ ಕನ್ನಿಕೆಯು ಗರ್ಭಧಾರಣೆ ಆಗ್ತಾಳೆ, ಗಂಡು ಮಗು ಹುಡ್ತದ. ಆ ಮಗು ವರದ ಮಗನು, ಗಂಡು ಮಗು. ಹೌದಾ? ಇಸ್ರಾಯೇಲರಿಗೆ ಕೊಡ್ತಾ ಆ ಮಗುವಿಗೆ 5 ಹೆಸರುಗಳು. ಅರ್ಥ ಆಯ್ತಾ? ಎಲ್ಲ ಕ್ರಮಬದ್ಧವಾಗಿದೆ. ಮನುಷ್ಯನಿಗೆ ನೋಡಿ, ಈಗ ಅಂತ್ಯ ಸಮಯದಲ್ಲಿ ಈ ಪ್ರಶ್ನೆಗಳು ಬರ್ತವೆ. ಅದಕ್ಕೆ ದೇವರು ಇದೆಲ್ಲ ಟೆಕ್ನಾಲಜಿ ಬಂದ್ಬಿಟ್ಟಿದೆ. ಈಗ ಇದು ಒಂದು ಕಾಲ್ಪನಿಕ ಅಲ್ಲ, ಇದನ್ನು ನೀವು ಸ್ಟಡಿ ಮಾಡ್ರಿ. ಇದಕ್ಕೆ ಸರೋಗೇಟೆಡ್ ಮದರ್ ಅಂತಾರೆ. ಹುಯಿಸಿ ಕಾಸ್ಟ್ ಭಾಳ ಇದೆ, ಅದು ಬೇರೆ ವಿಷಯ. ಇದನ್ನು ಮಾಡಲಿಕ್ಕೆ ಅಷ್ಟು ಇಲ್ಲ. ನಾವು ಪ್ರಾರ್ಥನೆ ಮಾಡಿದಾಗ ಗರ್ಭಧಾರಣೆ ಆಗ್ತದೆ, ಗರ್ಭ ಇಲ್ಲದ್ದು ಗರ್ಭ ಬರ್ತದೆ. ಹೌದಾ? ಈ ವಿಷಯಗಳನ್ನು ಇದು ತಿಳ್ಕೊರಿ. ಇದು ಈಗ ಸದ್ಯಕ್ಕೆ ನಡೀತಾ ಇರುವಂಥದ್ದು. ವೈದ್ಯರು ಮಾಡಲಿಕ್ಕೆ ಸಮರ್ಥರಾಗಿದ್ದಾರೆ. ಈ ತಂದೆ ತಾಯಿ ಮಕ್ಕಳೇ ಇಲ್ಲಿ ಹುಡ್ತವೆ. ಈ ತಾಯಿ ಸಂಬಂಧಪಟ್ಟ ಯಾವ ಸ್ವಭಾವಗಳಾಗಲಿ, ಯಾವ ಅವಳು DNA ಟೆಸ್ಟ್ ಮಾಡಿದರೆ ಈ ಮಕ್ಕಳಿಗೆ ಅದಕ್ಕೆ ಟ್ಯಾಲಿನೇ ಆಗೋದಿಲ್ಲ. ಗರ್ಭ ಮಾತ್ರ ಉಪಯೋಗ ಆಗಿದೆ. ಎಮ್ ರೈಟ್? ಇದಿದೆಯಾ? ಏನಂತೀರಿ ಇದಕ್ಕೆ? ವಾಟ್ ಇಸ್ ಇಟ್? ಇಸ್ ಇಟ್ ಟೆಸ್ಟು ಬೇರೆ ಆಗ್ತದೆ, ಅದು ಇನ್ಕ್ಯುಬೇಟರ್ ಯೂಸ್ ಮಾಡ್ತಾರೆ. ಹೌದು, ಸೇಮ್ ಟೈಪ್ ಅಲ್ಲ ಇದು? ಸೇಮ್. ಅದಕ್ಕೆ ಇದಕ್ಕೆ ವ್ಯತ್ಯಾಸ ಇಲ್ಲ, ಏನಿಲ್ಲ. ಕೆಲವೊಮ್ಮೆ ಗರ್ಭ ಇದ್ದಾಗ ಗರ್ಭಧಾರಣೆನೇ ಆಗೋದಿಲ್ಲ, ಆಗ ಟೆಸ್ಟ್ ಯೂಸ್ ಮಾಡ್ತಾರೆ. ಇಲ್ಲೇನಿದೆ, ಗರ್ಭನೇ ಇಲ್ಲ, ಆವಾಗ ಬಾಡಿಗೆ ಗರ್ಭವನ್ನು ಯೂಸ್ ಮಾಡ್ತಾರೆ. ಇನ್ನೊಬ್ಬ ಸ್ತ್ರೀಯ ಗರ್ಭವನ್ನು ಉಪಯೋಗಿಸಿ ಅವಳಿಂದ ಮಕ್ಕಳು ಪಡಿತಾರೆ. ಆದರೆ ಆ ತಾಯಿಯ ರಕ್ತ ಇದರಲ್ಲಿ ಇರುವುದಿಲ್ಲ. ಎಮ್ ಆರ್ ಐ? ಇದು ನೀವು ಪರೀಕ್ಷೆ ಮಾಡಿರಿ. ನಾ ಹೇಳಿದ್ದನ್ನು ಪ್ರತಿಯೊಂದು ನೀವು ಹೋಗಿ ಇಂಟರ್ನೆಟ್ಟಲ್ಲಿ ಹುಡುಕಿ ಹೇಗಾಗ್ತದೆ ಅಂತ ನೋಡ್ರಿ. ಅದೇ ರೀತಿ ಮರಿಯಳಲ್ಲಿ ಯೇಸು ಸ್ವಾಮಿ ಹುಟ್ಟಿದ್ರೂ ಕೂಡ ದೇವ್ರಿಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಮನುಷ್ಯನಿಗೆ ಮಾಡ್ಲಿಕ್ಕೆ ಬರ್ತದೆ, ದೇವ್ರಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಮನುಷ್ಯರಿಗೆ ಸಾಧ್ಯ ಅಂತಂದರೆ ದೇವ್ರಿಗೂ ಕೂಡ ಸಾಧ್ಯ. ದೇವರು ಅದನ್ನು ಎಷ್ಟು ವರ್ಷಗಳ 2000 ವರ್ಷಗಳ ಹಿಂದೆ, ಮನುಷ್ಯ ಈಗ ಶೋಧನೆ ಮಾಡಿದ್ದಾನೆ. ದೇವರು ಅದನ್ನು 2000 ವರ್ಷಗಳ ಹಿಂದೆ ಇದೇ ಟೆಕ್ನಾಲಜಿ ಮರಿಗಳಲ್ಲಿ ಉಪಯೋಗಿಸ್ಕೊಂಡು ಆ ಯಜ್ಞದ ಕುರಿಯಾದ ತನ್ನ ರಕ್ತ ಅದರಲ್ಲಿ ಇಟ್ಟಿದ್ದ. ಯಾಕಂದರೆ ಶರೀರ ದೇವರು ಸಿದ್ಧ ಮಾಡಿದ್ದ. ಓದಿದ್ದೇವಲ್ಲ ಈಗ ವಚನ. ಈಗ ತಿರುಗಿ ಆ ವಚನಕ್ಕೆ ಬನ್ನಿ, ನಿಮಗೆ ಸರಿಯಾಗಿ ಅರ್ಥ ಆಗ್ತದೆ. 10ನೇ ಅಧ್ಯಾಯ 10ನೇ ವಚನ. ದೇವರು ಸಿದ್ಧ ಮಾಡಿದಂಥ ಶರೀರ ಅಲ್ಲ, ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೂ ನಾವು ಸಿದ್ಧರಾದೆವು. ಇಲ್ಲ ಅಂತಂದರೆ ಒಂದು ವೇಳೆ ಅದು ಮನುಷ್ಯನಿಗೆ ಸಂಬಂಧಪಟ್ಟ ಸ್ತ್ರೀ ಸಂಕಲ್ಪ, ಪುರುಷ ಸಂಕಲ್ಪ, ಸ್ತ್ರೀ ಸಂಕಲ್ಪ ಮತ್ತು ಕಾಮ ಸಂಪರ್ಕ ಮತ್ತು ರಕ್ತದಿಂದ ಉಂಟಾದಿದ್ರೆ ಆ ಶರೀರ ಆಗಲಿ, ಆ ಶರೀರಕ್ಕೂ ಮಹತ್ವ ಉಂಟಾ? ಶರೀರಕ್ಕೂ ಮಹತ್ವ ಉಂಟಾ? ದೇವರು ಒಂದು ವೇಳೆ ಆ ಶರೀರವನ್ನು ಸಿದ್ಧ ಮಾಡದೇ ಇದ್ದರೆ ಆ ಶರೀರ ಜಜ್ಜಲ್ಪಟ್ಟಿದ್ದರಿಂದ ನಮ್ಮ ರೋಗಗಳು ಬಿಟ್ಟು ಹೋಗ್ತಿರ್ಲಿಲ್ಲ. ಶರೀರ ಜಜ್ಜಲ್ಪಟ್ಟಿದ್ದು ನಮ್ಮ ರೋಗದ ದೆಸೆಯಿಂದ. ಆತನು ಶಿಲುಬೆ ಮೇಲೆ ತೂಗು ಹಾಕಲ್ಪಟ್ಟಿದ್ದು ನಮ್ಮ ಶಾಪಗಳ ದೆಸೆಯಿಂದ. ಕಲಿತಾ ಇದ್ದೇವಾ? ಕ್ಲಿಯರ್ ಆಯ್ತಾ? ಗಲಿಬಿಲಿ ಮಾಡ್ಕೋತೀರಾ? ಯೇಸುವಿನಲ್ಲಿ ಯಾರ ರಕ್ತ ಇತ್ತು? ಇದನ್ನು ಉಪಯೋಗಿಸ್ಕೊ. ಯಾವ ರೀತಿ ವೈದ್ಯರು ಗರ್ಭಕೋಶ ಇಲ್ಲದಂಥ ಒಬ್ಬ ವ್ಯಕ್ತಿಗೆ, ಸ್ತ್ರೀ ಪುರುಷರಿಗೆ ಮಕ್ಕಳು ಹುಟ್ಟುವಂತೆ ಒಂದು ಬಾಡಿಗೆ ಗರ್ಭವನ್ನು ಉಪಯೋಗಿಸ್ಕೊಳ್ತಾರೆ, ಅದೇ ರೀತಿಯಲ್ಲಿ ದೇವರು ಕನ್ನಿಕೆಯ ಗರ್ಭವನ್ನು ಮಾತ್ರ ಉಪಯೋಗಿಸಿದ.
ನಾ ಹೇಳಿದ ಅರ್ಥ ಆಯ್ತಾ? ಒಂದು ವೇಳೆ ಮರಿಯಳ ರಕ್ತ ಅವಳಲ್ಲಿ ಇತ್ತು ಅಂತಂದರೆ, ಮರಿಯಳ ರಕ್ತ ಅವಳಲ್ಲಿತ್ತು ಅಂತಂದರೆ ನಾವು ನಮ್ಮ ಆ ರಕ್ತದಲ್ಲಿ ಸಾಮರ್ಥ್ಯ ಇರ್ತಿರ್ಲಿಲ್ಲ. ಯಾಕೆಂದರೆ ಅವಳೇ ಒಪ್ಕೊಂಡಿದ್ದಾಳೆ, ಅವಳಿಗೆ ರಕ್ಷಕನು ಬೇಕಾಗಿದ್ದು. ಯಾಕೆಂದರೆ ದೇವ್ರ ವಚನ ಹೇಳ್ತದೆ, ಮನುಷ್ಯರು ಯೇಸುಸ್ವಾಮಿ ಬರೋಕ್ಕಿಂತ ಆದಾಮನ ಮೂಲಕ ಇಡೀ ಜಗತ್ತೇ ಪಾಪದಲ್ಲಿ ಹೋಯ್ತು. ಯಾರಿಗೂ ಬಿಟ್ಟಿಲ್ಲ ದೇವರು. ದೇವರು ಒಬ್ಬನೇ ನೀತಿವಂತನೇ ಅಂತ ವಚನ ಇದೆ. ಎಲ್ಲರೂ ಪಾಪಿಗಳು ಅಂತ ಹೇಳ್ಬಿಟ್ಟು ವಚನಗಳಿದ್ದಾವೆ. ಯೋಹಾನನ ಪತ್ರಿಕೆಯಲ್ಲಿ ಕೂಡ ಯೋಹಾನ ಬರೆದಿದ್ದಾನೆ. ಯೋಹಾನನ ಪತ್ರಿಕೆ 2ನೇ ಅಧ್ಯಾಯ 1ನೇ ಯೋಹಾನ 1ನೇ ವಚನದಿಂದ ನಾವು ಓದ್ಕೊಳ್ಳೋ. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ಯೇಸು ಕ್ರಿಸ್ತನು ಯಾರು? ದೇವರಿಂದ ಕಳಿಸಿದ ಪಾಪ ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. ಕ್ರೈಸ್ತರಿಗೆ ಮಾತ್ರ ಅಲ್ಲ, ಇದು ಎಲ್ಲರಿಗೂ. ಯಾರು ನಂಬ್ತಾರೆ ಅವರ ಪಾಪಗಳು, ಕ್ರಿಸ್ತನನ್ನು ನಂಬುವುದರ ಮೂಲಕ ಪಾಪ ವಿಮೋಚನೆ ಆಗ್ತದೆ. ಪಾಪ ವಿಮೋಚನೆ ಆದಮೇಲೆ ಏನಾಗ್ತದೆ? ಸೈತಾನ ಬಿಟ್ಟು ಹೋಗ್ತಾನೆ, ರೋಗಗಳು ಬಿಟ್ಟು ಹೋಗ್ತವೆ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇದ್ದರೆ ಪಾಪಗಳು ನಮ್ಮಲ್ಲಿ ಉಳಿತಾವೆ. ಅರ್ಥ ಆಯ್ತಾ? ಯೇಸುವಿನ ರಕ್ತದಿಂದ ಪಾಪ ವಿಮೋಚನೆ ಆಗ್ತದೆ. ಆತನೇ ಯಜ್ಞ. ಈ ಲೋಕಕ್ಕೆ, ಇಡೀ ಲೋಕಕ್ಕೆ ಅಂತ ಹೇಳ್ತಾ ಇದ್ದಾನೆ ಅವನು. ಲೋಕದ ಎಲ್ಲ ಜನಕ್ಕೆ, ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡ್ತಾನೆ. ಯೇಸುಸ್ವಾಮಿ ಕೂಡ ತನ್ನ ವಚನದಲ್ಲಿ ಕೂಡ ಹೇಳಿದ್ದಾನೆ. ಯೋಹಾನ ಬರೆದಿದ್ದ 3:16 ಎಲ್ಲರಿಗೂ ಬಾಟುಂಟು. ದೇವರು ಈ ಲೋಕವನ್ನು ಎಷ್ಟೊಂದು ಪ್ರೀತಿಸಿದರೆ ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಯಜ್ಞವಾಗಿ ಕೊಟ್ಟಿದ್ದಾನೆ. ಯಾರು ಆತನ್ನು ನಂಬ್ತಾರೆ ಅವ್ರ ರಕ್ಷಣೆ ಅಂತ. ಒಂದೇ ಯಜ್ಞ, ಪಾಪ ನಿವಾರಣೆಗೆ ಒಂದೇ ಯಜ್ಞ. ಆ ಯಜ್ಞ ಯಾರು ನಂಬ್ತಾರೆ? ದೇವರಿಂದ ಕಳಿಸಲ್ಪಟ್ಟಂಥ ಯಜ್ಞದ ಕುರಿ. ಆತನಲ್ಲಿ ಪಾಪವಿರಲಿಲ್ಲ. ಆ ಯಜ್ಞ ಆತನು ಯಜ್ಞವಾಗಿ ಇದು ಮಾಡಿದಾಗ ಆ ಪಾಪ ವಿಮೋಚನೆ ಆಗ್ತದೆ. ಪಾಪ ವಿಮೋಚನೆಗೆ ಸಾಕ್ಷಿ ಏನಂತಂದರೆ, ಪಾಪ ವಿಮೋಚನೆ ಆದಾಗ ಏನಾಗ್ತದೆ? ರೋಗಗಳು ಬಿಟ್ಟು ಹೋಗ್ತವೆ. ಅಂಧಕಾರದ ಶಕ್ತಿಗಳು ನಮ್ಮಲ್ಲಿ ಕಾರ್ಯ ಮಾಡಲಿಕ್ಕೆ ಅಸಮರ್ಥರಾಗ್ತವೆ. ಸೈತಾನ ಮುಟ್ಟೋದಿಲ್ಲ ನಮ್ಮನ್ನು. ಹೌದಾ? ಮುಂದೆ ಮತ್ತೆ ಮಾಡಬಾರ್ದಲ್ಲ, ಅದಕ್ಕೆ ಪವಿತ್ರಾತ್ಮ ಕೊಟ್ಟಿದ್ದಾನೆ. ಮೊದಲನೇ ಬಾರಿ ನಾವು ಸರಿಯಾಗಿ ನಂಬಿ ಬಾಯಿಂದ ಅರಿಕೆ ಮಾಡಿಕೊಂಡಾಗ ನಾವು ಪಾಪಗಳು ತೊಳೆಯಲ್ಪಟ್ಟಿದ್ದೇವೆ. ನಂತರ ನಾವು ಮತ್ತೆ ಪಾಪ ಮಾಡದಂತೆ ಸಹಾಯಕನಾಗಿ ಪವಿತ್ರಾತ್ಮನನ್ನು ಪಡ್ಕೊಂಡಿದ್ದಾನೆ. ನಾವು ಪವಿತ್ರಾತ್ಮನ ಹೊಂದಿದ ಮೇಲೆ ಪಾಪ ಮಾಡೋದಿಲ್ಲ ಅಂತ ವಚನ ಇದೆ. ಆಮೇನ್? ಕಲ್ತಿದ್ದೀರಾ? ಎಲ್ಲರೂ ಉತ್ತರ ಸಿಗ್ತಾ? ಆರ್ ಯು ಸ್ಯಾಟಿಸ್ಫೈ? ಅಥವಾ ನಿಮ್ಗೆ ಬೇರೆ ಹೆಚ್ಚಿನ ವಚನಗಳಿದ್ದಾವೆ? ಹೇಳಿ. ದೇವರ ರೀತಿ ಸಿದ್ಧ ಮಾಡಿದ್ದೆ. ಹೌದು. ಹೌದು. 15ನೇ ಅಧ್ಯಾಯ 50ನೇ ವಚನ. ರಕ್ತ ಮಾಂಸವು ಪರಲೋಕಕ್ಕೆ ಬಾಧ್ಯರಾಗುವುದಿಲ್ಲ. ಆತ್ಮ. ವಾಕ್ಯ. ಹೌದು.
ಕ್ರಿಸ್ತನ ದೇಹ ಶರೀರ ಮತ್ತು ರಕ್ತ ನಮ್ಮನ್ನು ಸೂಚಿಸುತ್ತದೆ. ಶರೀರ ಅಂದ್ರೆ ವಾಕ್ಯ, ರಕ್ತ ಅಂದ್ರೆ ಪವಿತ್ರಾತ್ಮ ಅಂತ ಹೇಳಿ. ಅದು ಶರೀರ ವಾಕ್ಯ ಅದು 6ನೇ ಅಧ್ಯಾಯದಲ್ಲಿ. ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳುವುದು ನಿಜವಾದ ಶರೀರ, ಇದನ್ನು ನನ್ನ ನೆನಪಿಗೋಸ್ಕರ ಮಾಡ್ರಿ ಅಂತ ಹೇಳ್ತಾನೆ. ಅದು ನಿಜವಾದ ಮರಣವನ್ನು ಪ್ರಚುರ ಕೊಡೋದಕ್ಕೋಸ್ಕರ ಪ್ರಚುರ ಮಾಡಬೇಕಲ್ಲ. ಆತನ ಬರುವವರೆಗೆ ಆತನ ಮರಣವನ್ನು ಪ್ರಚುರಪಡಿಸುವುದಕ್ಕೆ ಅದು ಪಾಲ್ಗೊಳ್ತೇವೆ. ಈಗ 6ನೇ ಅಧ್ಯಾಯ ಯೋಹಾನನ ಸುವಾರ್ತೆಯಲ್ಲಿ ಯೇಸು ನುಡಿದಿದ್ದಾನೆ. ಆ ರೊಟ್ಟಿಗೋಸ್ಕರ ಮಾತಾಡ್ತಾನೆ. ಪರಲೋಕದಿಂದ ಇಳಿದು ಬಂದ ರೊಟ್ಟಿ ನಾನೇ ಅಂತ ಹೇಳ್ತಾನೆ. ಹೌದಾ? ಆ ರೊಟ್ಟಿ ಯಾವುದು? ದೇವ್ರ ವಾಕ್ಯ. ದೇವ್ರ ವಾಕ್ಯಕ್ಕೆ ಜೀವ ಕೊಡೋದು ಯಾವುದು? ಪವಿತ್ರಾತ್ಮ. ಅದಕ್ಕೆ ರಕ್ತ ಅಂತ ಹೇಳ್ತಾರೆ. ಆ ರಕ್ತ ಈ ರಕ್ತ ವ್ಯತ್ಯಾಸ ಇದೆ. ಭಾಳ ಜನಕ್ಕೆ ಅದು ವಚನ 6ನೇ ಅಧ್ಯಾಯ ಅರ್ಥ ಆಗೋದಿಲ್ಲ. ಅದಕ್ಕೆ ನೀವು ಯೇಸುವಿನ ರಕ್ತವನ್ನು, ನನ್ನ ಮಾಂಸವನ್ನು ನನ್ನ ರಕ್ತವನ್ನು ಕುಡಿದು ಯಾರು ನಿತ್ಯ ಜೀವ ಹೊಂದುವುದಿಲ್ಲ ಅಂತ ಹೇಳ್ತಾರೆ. ಅಂದರೆ ಅದರ ಅರ್ಥ ಏನು? ಮಾಂಸವನ್ನು ತಿನ್ನುವುದು ಅಂದರೆ ಸಜೀವ ವಾಕ್ಯಗಳು. ಸಜೀವ ವಾಕ್ಯಗಳು ನೀವು ಸೇವಿಸದೇ ಇದ್ದರೆ ನಿತ್ಯ ಜೀವ ಸಿಗೋದಿಲ್ಲ ನಿಮಗೆ. ಅದೇ ಕತ್ತಿ ಪ್ರಕಟ ಆದಂಥ. ಈಗ ಸಾಮ್ಯದಲ್ಲಿ ನಾವು ಓದಿ ಸಾಮ್ಯ ಅಂದರೆ ದೇವರ ವರಗಳನ್ನು ಹೊಂದ್ಕೊಳ್ಳೋದೆ. ಪವಿತ್ರಾತ್ಮನ ನಮಗೆ ವಚನಗಳು ಪ್ರಕಟ ಮಾಡಲಿಲ್ಲ ಅಂದರೆ ನಮಗೆ ರಕ್ಷಣೆ ಇಲ್ಲ. ದೇವ್ರ ವಾಕ್ಯ ಓದ್ಬೋದು ನಾವು. ವಿ ಕ್ಯಾನ್ ರೀಡ್ ದ ಬೈಬಲ್, ಸ್ಟಿಲ್ ಗೋ ಟು ಹೆಲ್. ಯಾಕೆ ನಮಗೇನು ಬೇಕು? ದೇವ್ರ ವಾಕ್ಯಗಳನ್ನು ಓದಿ ಅದನ್ನು ಧ್ಯಾನಿಸಿದಾಗ ಪವಿತ್ರಾತ್ಮನು ಅದನ್ನು ಪ್ರಕಟ ಮಾಡ್ತಾನೆ. ಈಗ ಇದು ಪ್ರಕಟ ಮಾಡಿದ್ದು ಯಾರು? ದೇವರ ಆತ್ಮ ಪ್ರಕಟ ಮಾಡಿದ್ದನ್ನು ನಿಮಗೆ ತಿಳಿಸ್ತಾ ಇದ್ದಾನೆ. ಇದು ಸ್ವಾಭಾವಿಕ ಮನುಷ್ಯನಿಗೆ ಇದು ಗೊತ್ತಾಗೋದಿಲ್ಲ. ಇದು ಆಲೋಚನೆ ಮಾಡೋದೇ ಇಲ್ಲ, ಅವ್ನು ಮಾಡಲಿಕ್ಕಾಗೋದಿಲ್ಲ. ಅವನಿಗೆ ನೀವು ಪ್ರಯಾಸ ಪಟ್ಟಿದ್ದೀರಿ, ಆಲೋಚನೆ ಮಾಡಿದ್ದೀರಿ, ಓದಿದ್ದೀರಿ, ಎಲ್ಲ ಕನೆಕ್ಟ್ ಆಗ್ತಾವೆ ನಿಮಗೆ. ಈಗೆಲ್ಲ ವಿಷಯಗಳನ್ನು ನಾನು ಬಿಡಿಸಿ ಹೇಳಲಿಕ್ಕಾಗೋದಿಲ್ಲ. ಯಾಕಂದ್ರೆ ನೀವು ಆಲ್ರೆಡಿ ಕಲಿತಾ ಇದ್ದೀರಿ, ಓದಿದ್ದೀರಿ. ನನಗೆ ಈಸಿ ಆಗ್ತಾ ಇದೆ. ನೀವು ಏನೂ ಓದಲಿಲ್ಲ ಅಂದರೆ ಹೀಗೆ ಕೂತ್ರೆ ಕಲ್ಲಿಗೆ ಮತ್ತೆ ರೂಪ ಕೊಟ್ಟು ಮತ್ತೆ ನಾನು ಬಾಯಲ್ಲಿದೆ ಅಂತ ಹುಡುಕ್ಬೇಕಾಗ್ತದೆ. ನಾ ಹೇಳಿದ ಅರ್ಥ ಆಯ್ತಾ? ಹಾಂ. ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ಜೀವ ಕ್ರಿಯೆಗಳಿಂದ ಜೀವನ ದೇವರನ್ನು ಸೇವಿಸುವಂತೆ ನಿಮ್ಮ ಮನಸ್ಸಾಕ್ಷಿಗೆ ಶುದ್ಧೀಕರಿಸುತ್ತದೆ. ಹೌದು. ಅನೇಕ ಸಾಕ್ಷಿಗಳಿದ್ದಾವೆ, ಅನೇಕ ವಚನಗಳಿದ್ದಾವೆ ಕ್ರಿಸ್ತನ ರಕ್ತ ಅಂತೇಳಿ. ಆದರೆ ಕ್ರಿಸ್ತನ ರಕ್ತ ಎಲ್ಲಿಂದ ಬಂತು? ನಾನು ಕೇಳಿದ ಪ್ರಶ್ನೆ ಅದು. ಯೇಸುವಿನ ರಕ್ತದ ವಿಷಯದಲ್ಲಿ ಎಷ್ಟೋ ವಚನಗಳಿದ್ದಾವೆ. ಯೇಸುವಿನ ರಕ್ತ ನಮ್ಮನ್ನು ಪಾಪದಿಂದ ಬಿಡಿಸ್ತದೆ ಅಂತ ವಚನ ಹೇಳ್ತದೆ. ಆದರೆ ರಕ್ತ ಯಾರ್ದು? ಯಾಕೆಂದರೆ ಅಲ್ಲಿ ಒಂದು ಮನುಷ್ಯ ಇದ್ದಿದ್ದರಿಂದ, ಆತನಿಗೆ ಸಂಬಂಧಪಟ್ಟ ಒಂದು ಮನುಷ್ಯ ಇದ್ದಿದ್ದರಿಂದ ಆ ರಕ್ತ ಬಂತ ಅಥವಾ ಪರಲೋಕದಿಂದ ಬಂತು? ಅದು ನಾನು ಕೇಳಿದ್ದು ಪ್ರಶ್ನೆ. ಶರೀರ ಸಿದ್ಧ ಮಾಡಿದ್ದು ಮರಿಯಳಲ್ಲ. ಯಾಕೆಂದರೆ ಮರಿಯಳಿಗೆ ಶರೀರ ಸಿದ್ಧ ಮಾಡಲಿಕ್ಕೆ ಆಗೋದಿಲ್ಲ. ಪುರುಷ ಇಲ್ಲದೆ ಸ್ತ್ರೀಗೆ ಆಗ್ತದ? ಶರೀರ ಸಿದ್ಧ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ರಕ್ತನೂ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಶರೀರಕ್ಕೆ ನೀನು ಮಾಡಲಿಕ್ಕೆ, ಶರೀರದಲ್ಲಿ ಜೀವ ಬರುವುದು ಹೆಂಗೆ? ರಕ್ತ ಇದ್ದರೆ ಮಾತ್ರ. ನೀನು ಶರೀರ ನಿನಗೆ ಮಾಡಲಿಕ್ಕೆ ಬರುವುದಿಲ್ಲ ಅಂತಂದರೆ, ಸಿದ್ಧ ಮಾಡಲಿಕ್ಕೆ ಬರುವುದಿಲ್ಲ ಅಂದರೆ ರಕ್ತನೂ ಕೊಡ್ಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಅದು ಮರಿಯಳ ರಕ್ತ ಅಲ್ಲ. ಯಾಕೆಂದರೆ ಇದು ನಾವು ಸರಿಯಾಗಿ ತಿಳ್ಕೊಳ್ದೇ ಇದ್ದರೆ ನಮ್ಮ ನಂಬಿಕೆ ವ್ಯರ್ಥ. ವಾದ ತರ್ಕಕ್ಕೋಸ್ಕರ ಅಲ್ಲ ಇದು ನಾವು ಸರಿಯಾಗಿ ವಚನಗಳನ್ನು ಅರ್ಥ ಮಾಡಿ ಗ್ರಹಿಸ್ಕೋಬೇಕು. ನಮ್ಮಲ್ಲಿ ಸಂಶಯಗಳು ಇರಬಾರ್ದು. ನಮ್ಮ ನಂಬಿಕೆಗೆ ಆಧಾರ ಏನಂತ ಯಾರಾದರೂ ಕೇಳಿದರೆ ಅವ್ರಿಗೆ ಸರಿಯಾದ ಉತ್ತರ ಕೊಡಿ. ಹೌದಾ? ಮೇನ್ ಅಂತಂದರೆ ಒಬ್ಬ ಕನ್ನಿಕೆ ರಕ್ತನೂ ಕೊಡಲಿಕ್ಕಾಗೋದಿಲ್ಲ, ಮಗುವಿಗೆ ಜನ್ಮ ಕೊಡಲಿಕ್ಕೆ ಆಗೋದಿಲ್ಲ, ಶರೀರ ಉತ್ಪನ್ನ ಮಾಡಲಿಕ್ಕಾಗೋದಿಲ್ಲ. ಸೊ ಶರೀರ ಹುಟ್ಟಿಸ್ಲಿಕ್ಕಾಗೋದಿಲ್ಲ ಅಂದರೆ ಶರೀರಕ್ಕೆ ರಕ್ತ ಎಲ್ಲಿಂದ ಕೊಡ್ತಾಳೆ? ತನ್ನಷ್ಟಕ್ಕೆ ತಾನೇ ಕೊಡಲಿಕ್ಕಾಗೋದಿಲ್ಲ. ಅದು ದೇವರ ಸಂಕಲ್ಪ. ಕನ್ನಿಕೆಯಲ್ಲಿ ಹುಟ್ಟಿಸೋದು ದೇವರ ಸಂಕಲ್ಪ. ಯಾಕೆಂದರೆ ಅದಕ್ಕೊಂದು ಕಾರಣ ಇದೆ, ಭಾಳ ಜನಕ್ಕೆ ಗೊತ್ತಿಲ್ಲ. ವಚನ ಕೂತ್ಕೊಳ್ಬೋದು. ನಾಳಿದ ಅರ್ಥ ಆಯ್ತಾ? ಯೋಹಾನನ ಪತ್ರಿಕೆಗೆ ಬನ್ನಿ. ಎರಡನೇ ಪತ್ರಿಕೆ, ಎಪಿಸ್ಟಲ್ ಆಫ್ ಜಾನ್, ಸೆಕೆಂಡ್ ಎಪಿಸ್ಟಲ್. ಹೆಡಿಂಗ್ ಏನಿದೆ? ದುರ್ಬೋಧಕರ ವಿಷಯದಲ್ಲಿ ಎಚ್ಚರಿಕೆ. 7ನೇ ವಚನ, ವರ್ಸ್ 7. For many deceivers have gone out into the world,
Those who do not confess the coming of the Jesus Christ is in the flesh. ಬರಬೇಕಾದ ಕ್ರಿಸ್ತನು ಶರೀರದಲ್ಲಿ ಬರಲಿಲ್ಲ ಅನ್ನುವಂಥವನೇ ಕ್ರಿಸ್ತ ವಿರೋಧಿ. ಕ್ರಿಸ್ತ ವಿರೋಧಿಯನ್ನು ಗುರುತಿಸ್ಕೊಳ್ಳೋದು ಹೇಗೆ? ಬರಬೇಕಾದ ಕ್ರಿಸ್ತನು ಶರೀರದಲ್ಲಿ ಬರಲಿಲ್ಲ ಅಂತ ಹೇಳ್ತಾನೆ. ಗುರುತಿಸ್ಕೊಳ್ಳಿಕ್ಕೆ ಕ್ರಿಸ್ತ ವಿರೋಧಿಯನ್ನು ಗುರುತಿಸ್ಕೊಳ್ಳುವಂಥ ಮಾರ್ಗ ಇದು. ಯಾಕೆಂದರೆ ಅವನು ಸ್ವಾಭಾವಿಕ ಮನುಷ್ಯ, ಕ್ರಿಸ್ತ ವಿರೋಧಿ ಆತ್ಮಿಕ ಮನುಷ್ಯ ಅಲ್ಲ. ಹೌದಾ? ದೇವರಾತ್ಮ ಇಲ್ಲ ಅವನಿಗೆ. ಅವನಿಗೆ ವಿವೇಚನೆ, ಇದನ್ನು ಈ ಮಿಸ್ಟ್ರಿ ಈಗ ನಾ ಕಲಿಸಿದ ಇದನ್ನು ವಿವೇಚನೆ ಮಾಡಲಿಕ್ಕೆ ಆತನಿಗೆ ಪವಿತ್ರಾತ್ಮ ಬೇಕು. ಆತನಲ್ಲಿ ಪವಿತ್ರಾತ್ಮ ಇಲ್ಲದ್ದರಿಂದ ಆತನು ಏನು ನುಡಿತಾನಂದರೆ ಬರಬೇಕಾದ ಕ್ರಿಸ್ತನು ಶರೀರದಲ್ಲಿ ಹುಟ್ಟಲೇ ಇಲ್ಲ ಅಂತ ಹೇಳ್ತಾನೆ. ಅವನು ಸಭೆಯಿಂದನೇ ಬರ್ತಾನೆ. ಹಿ ವಿಲ್ ಕಮ್ ಔಟ್ ಆಫ್ ದ ಚರ್ಚ್. ಕ್ರಿಸ್ತ ವಿರೋಧಿ ಎಲ್ಲಿಂದ ಬರ್ತಾನೆ? ಸಭೆಯಿಂದ ಹೇಳ್ತಾನೆ ಅಂತ ಹೇಳ್ಬಿಟ್ಟು ದೇವ್ರ ವಚನ ಹೇಳ್ತದೆ. ಸೊ ಹೀಸ್ ಡಾಕ್ಟ್ರಿನ್ ದಟ್ ಜೀಸಸ್ ನೆವರ್ ಕೇಮ್ ಇನ್ ದ ಫ್ಲೆಶ್. ಆತನ ಬೋಧ. ಅದರಿಂದ ನಾವು ಕ್ರಿಸ್ತ ವಿರೋಧಿಯನ್ನು ಗುರುತಿಸ್ಕೊಳ್ತೇವೆ. ನಾವು ಗುರುತಿಸ್ಕೊಂಡಿದ್ದೇವೆ ಈಗಾಗಲೇ. ಈಗ ಕ್ರೈಸ್ತರಲ್ಲಿ ಯಾರು ಹೇಳ್ತಾರೆ ಯೇಸು ಸ್ವಾಮಿ ಶರೀರದಲ್ಲಿ ಬರಲಿಲ್ಲ ಅಂತ ಹೇಳುವಂಥ ಮಾರ್ಗಗಳು ಹೇಗೆ? ಯಾರು ಹೇಳ್ತಾ ಇದ್ದಾರೆ? ಸಭೆಗಳನ್ನು ಅದಕ್ಕೆ ಹೇಳ್ತಾ ಇದ್ದಾನೆ. ಪೌಲ್ ಹೇಳ್ತಾ ಇದ್ದಾನೆ, ಬೇರೆ ಎಲ್ಲ ಸಭೆಗಳನ್ನು ತಿಳ್ಕೊಳ್ರಿ ಅಂತ ಹೇಳ್ತಾನೆ. ದೇವ್ರ ವಚನದಲ್ಲಿ ಆತನು ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯ 28ನೇ ವಚನದಲ್ಲಿ ಹೇಳಿದ್ದಾನೆ. ಪೌಲ ಹೇಳಿದ್ದು ವಿಷಯಗಳು, ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕೆ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷನಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂಡಿನ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. Pay careful attention to yourself and to all the flock. ಎಲ್ಲ ಸಭೆಗಳ ವಿಷಯದಲ್ಲಿ in which the Holy Spirit has made you overseers. ಸಭಾಪಾಲಕರನ್ನು ನೇಮಿಸುವನು ಯಾರು? Who appoints the overseers? It is the Holy Spirit. ಹಾಗಾಗ್ತಾ ಇಲ್ಲ. Christianity has been institutionalized. ಸಂಸ್ಥೆಗಳು ನಡೆಸ್ತಾ ಇದ್ದಾವೆ. ಸಭೆಗಳನ್ನು ಯಾರು ನಡೆಸ್ತಾ ಇದ್ದಾರೆ? ಹೂ ಇಸ್ ಅಪಾಯಿಂಟಿಂಗ್? ದ ಅಪಾಯಿಂಟ್ಮೆಂಟ್ ಸಂಸ್ಥೆಗಳ ಮೂಲಕ ನೇಮಿಸಲ್ಪಡುವುದು ದೇವರ ಸಂಕಲ್ಪ ಅಲ್ಲ. ದೇವರ ಆತ್ಮನು ಸಭಾಪಾಲಕನನ್ನು ನೇಮಿಸಬೇಕು. ದ ಕೇರ್ ಟೇಕರ್ ಆಫ್ ಹೀಸ್ ಶೀಪ್ ಶುಡ್ ಬಿ ಅಪಾಯಿಂಟೆಡ್ ಬೈ ದ ಲಾರ್ಡ್, ಬೈ ದ ಹೋಲಿ ಸ್ಪಿರಿಟ್. ನಾ ಹೇಳಿದ ಅರ್ಥ ಆಯ್ತಾ? ಪವಿತ್ರಾತ್ಮನೇ ಸಭಾಪಾಲಕರನ್ನು ನೇಮಿಸ್ತಾನೆ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ. ಇದರ ಹೊರತಾಗಿ ಬೇರೆ ಬೋಧನೆಗಳನ್ನು ನೀವು ಸ್ವೀಕಾರ ಮಾಡಬಾರ್ದು. ಎಷ್ಟೋ ಸಂಸ್ಥೆಗಳು ಹುಟ್ಟಿದ್ದಾವೆ. ದೇರ್ ಆರ್ ಸೋ ಮೆನಿ ಇನ್ಸ್ಟಿಟ್ಯೂಷನ್ಸ್. ಏನು ಮಾಡ್ತಾ ಇದ್ದಾವೆ? ದೇವರಿಂದ ನೇಮಿಸಲ್ಪಡಲಿಲ್ಲ ಅವರು. ಆ ಸಭೆಯನ್ನು ನಡೆಸುವಂಥ ವ್ಯಕ್ತಿಗಳನ್ನು ಯಾರು ನೇಮಿಸ್ತಾ ಇದ್ದಾನೆ? ಹ್ಯೂಮನ್ ಬೀಯಿಂಗ್ಸ್ ಆರ್ ಅಪಾಯಿಂಟಿಂಗ್ the robbing the office of the Holy Spirit. ಪವಿತ್ರಾತ್ಮನ ಸ್ಥಾನವನ್ನು ಅತಿಕ್ರಮಿಸ್ತಾ ಇದ್ದಾರೆ. ಪವಿತ್ರಾತ್ಮನು ನೇಮಿಸಬೇಕು ಸಭಾಪಾಲಕರನ್ನು, ಬಟ್ ಮನುಷ್ಯನು ನೇಮಿಸ್ತಾ ಇದ್ದಾನೆ. ಅರ್ಥ ಆಯ್ತಾ? ಅಂಥ ಸಂಸ್ಥೆಗಳು ದೇವರ ಚಿತ್ತನೇ ಅಲ್ಲ. ಅದು ಅಲ್ಲಿ ದೇವರು ಸಿಗೋದಿಲ್ಲ ನಿಮಗೆ ಆ ಸಂಸ್ಥೆಗಳಲ್ಲಿ. ಎನಿ ಇನ್ಸ್ಟಿಟ್ಯೂಷನ್ ವಿಚ್ ಇಸ್ ರೂಲ್ಡ್ ಬೈ ದ ನಾಟ್ ಹ್ಯೂಮನ್ ಬಾಡಿ, ದೇವರಿಂದ ನೇಮಿಸಲ್ಪಡದೆ ಸಂಸ್ಥೆಗಳ ಅಧೀನದಲ್ಲಿ ಇರ್ತದಲ್ಲ, ನೋಡ್ಲಿಕ್ಕೆ ಚೆನ್ನಾಗಿರ್ತದೆ, ಭಾಳ ಡಿಸಿಪ್ಲೈನ್ಡ್ ಇರ್ತದೆ, ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿರ್ತದೆ. ಯಾಕಂದ್ರೆ ಹಣ ಇದೆ. ಏನಿಲ್ಲ ಅಲ್ಲಿ, ಏನಿಲ್ಲ, ಪವಿತ್ರಾತ್ಮ ಇಲ್ಲ, ದೇವರಾತ್ಮ ಕಾರ್ಯಗಳು ಇಲ್ಲ, ಅದ್ಭುತಗಳಾಗೋದಿಲ್ಲ, ದೇವ್ರ ಕ್ರಿಸ್ತನೇ ಇಲ್ಲ ಅಲ್ಲಿ. ಯೇಸು ಸ್ವಾಮಿ ಇಲ್ಲದೆ ಆ ಸಭೆ ಎಷ್ಟು ಚೆನ್ನಾಗಿ ಕಟ್ಟಿದ್ರು ಏನು ಉಪಯೋಗ? ಸಭೆ ಚೆನ್ನಾಗಿದೆ, ಎಲ್ಲ ಫೆಸಿಲಿಟಿ ಇದೆ, ಯೇಸು ಸ್ವಾಮಿನೇ ಇಲ್ಲ ಅಂತ. ಹೌದಾ? ನೋಡಬೇಕು, ನಾವು ಅದನ್ನು ಗಮನಿಸಬೇಕು. ಪ್ರತಿಯೊಂದು ನೋಡಿ, ಸಭೆಯನ್ನು ಕಾಯುವನು ದೇವರು ಸ್ವರಕ್ತದಿಂದ
ತನ್ನ ರಕ್ತದಿಂದ ಕ್ರಯಕ್ಕೆ ಕೊಂಡ್ಕೊಂಡಿದ್ದಾನೆ ನಿಮ್ಮನ್ನು. ತನ್ನ ರಕ್ತದಿಂದ ಕ್ರಯಕ್ಕೆ ಕೊಂಡ್ಕೊಂಡಂಥ ದೇವಜನರನ್ನ ಪರಿಪಾಲಿಸೋದಕ್ಕಾಗ, ಅವ್ರನ್ನ ಕಾಯಲಿಕ್ಕೆ, ಅವ್ರನ್ನ ಬೋಧಿಸ್ಲಿಕ್ಕೆ, ಅವ್ರಿಗೆ ಆತ್ಮಿಕ ಆಹಾರ ಕೊಡಲಿಕ್ಕೆ ಪವಿತ್ರಾತ್ಮನೇ ಆ ಸಭೆಯಲ್ಲಿ ತನ್ನ ಸಭಾಪಾಲಕನನ್ನು ನೇಮಿಸ್ತಾನೆ. ಅದಕ್ಕೆ ಅಲ್ಲಿ ಹೇಳ್ತಾ ಇದ್ದಾನೆ, ನಿಮ್ಮ ವಿಷಯದಲ್ಲಿಯೂ ಎಚ್ಚರಿಕೆಯಿಂದಿರಿ. ಮತ್ತೊಂದು ಬೇರೆ ಸಭೆಗಳ ವಿಷಯದಲ್ಲಿ, ಯಾಕೆಂದರೆ ಅಲ್ಲಿಂದ ಕಾಪಿ ಮಾಡಿ ಇಲ್ಲಿ ಬರಬಾರ್ದು ಡಾಕ್ಟ್ರಿನ್ಸ್. ಆ ಸಭೆಯಲ್ಲಿ ಹೆಂಗೆ ನಡೀತಾ ಇದೆ, ಈ ಸಭೆಯಲ್ಲಿ ನೀವು ಮಾಡಿರಿ. ಡೋಂಟ್ ಕಾಪಿ ದ ಪ್ಯಾಟರ್ನ್ಸ್. ಹೌದಾ? ಅದನ್ನು ಅಲ್ಲಿಂದ ತಗೋಬೇಡ್ರಿ, ಆ ಸಂಪ್ರದಾಯಗಳನ್ನು ಅಲ್ಲಿಂದ ತಗೋಬೇಡಿ ಅಂತ. ಅರ್ಥ ಆಯ್ತಾ? ಈಗ ಮರಿಯಳ ವಿಷಯದಲ್ಲಿ ಕೊನೆ ವಚನ ಕೊಡ್ತೇನೆ. ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನ. ಯೇಸು ಕ್ರಿಸ್ತನ ಜನನವು. ಯೇಸು ಕ್ರಿಸ್ತನ ಜನನವು ಹೇಗಾಯಿತೆಂದರೆ, ಆತನ ತಾಯಿಯಾದ ಮರಿಯಳನ್ನು ಯೋಸೇಫನಿಗೆ ನಿಶ್ಚಯ ಮಾಡಿರಲಾಗಿ, ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸುರಾಗಿದ್ದು ತಿಳಿದು ಬಂತು. ಯಾರಿಂದ ಬಸುರು? ಪವಿತ್ರಾತ್ಮನಿಂದ. ಇಂಗ್ಲೀಷಲ್ಲಿ ನೋಡಿ 18th verses. Now the birth of the Jesus Christ took place in this way, when his mother Mary had been betrothed to Joseph. Before they came together, she was found to be with the child from the Holy Spirit. Sister, what is the translation? This is how Jesus the Messiah was born. His mother Mary was engaged to be married to Joseph. But before the marriage took place, while she was still a virgin, she became pregnant through the power of the Holy Spirit. The power of the Holy Spirit. She was found with the child of the Holy Spirit. So who is the Holy Spirit to the Jesus? He's a Father. Jesus has said it. That's why he said, unless you hear from the Father and learn from the Father, you will not come to me. ತಂದೆಯಿಂದ ಕೇಳಿ ಕಲ್ತವನು ನನ್ನ ಬಳಿಗೆ ಬರ್ತಾನೆ ಅಂತ ಹೇಳ್ತಾನೆ. ಹೌದಾ? ಪವಿತ್ರಾತ್ಮನನ್ನು ಸೂಚಿಸ್ತಾ ಇದ್ದಾನೆ. ಸೊ ಜೀಸಸ್, ದ ಹೋಲಿ ಸ್ಪಿರಿಟ್ ಈಸ್ ದ ಫಾದರ್ ಆಫ್ ಜೀಸಸ್. ಅದಕ್ಕೆ ಆತನು ಹೇಳಿದ್ದು ಫಿಲಿಪ್ಪನಿಗೆ, ಹ್ಯಾವ್ ಯು ನಾಟ್ ಸೀನ್ ಮೀ? ನನ್ನನ್ನು ನೋಡಿದವನು ನನ್ನ ತಂದೆಯನ್ನು ನೋಡಿದ್ದಾನೆ. ಸೊ ಆಲ್ ತ್ರೀ ಆರ್ ಒನ್. ಜೀಸಸ್ ಈಸ್ ದ ಚೈಲ್ಡ್ ಆಫ್ ದ ಹೋಲಿ ಸ್ಪಿರಿಟ್. ಸೊ ಅದಕ್ಕೆ ಆತನು ದೇವರ ಮಗನಾಗಿ ಖಚಿತ, ಸತ್ತು ಸಮಾಧಿಯಿಂದ ಎದ್ದು ಬಂದ ಮೇಲೆ ಆತನು ಏನಂತ ತೀರ್ಮಾನಿಸಲ್ಪಟ್ಟ? ದೇವರ ಮಗನಂತ ತೀರ್ಮಾನಿಸಲ್ಪಟ್ಟ. ಈ ಕಾರಣದಿಂದ ತನ್ನ ತಾಯಿಗೆ ಆತನು ತಾಯಿ ಅಂತ ಎಲ್ಲಿ ಹೇಳಲಿಲ್ಲ. ಜೀಸಸ್ ನೆವರ್ ಅಡ್ರೆಸ್ಡ್ ಹಿಸ್ ಮದರ್ ಆಸ್ ಅ ಮದರ್. He never, in the Bible he said woman. He called her woman. In all the verses you check, ಸ್ತ್ರೀ ಅಂತ ಕರೆದ ಯೇಸು ಸ್ವಾಮಿ ತನ್ನ ತಾಯಿಗೆ. ಲೋಕದ ಪ್ರಕಾರ ಅವಳ ಗರ್ಭದಲ್ಲಿ ಹುಟ್ಟಿದಂಥ ವ್ಯಕ್ತಿ ಅವಳಿಗೆ ತಾಯಿ ಅಂತ ಸಂಬೋಧಿಸಲಿಲ್ಲ. ವಚನ ಬೇಕಾ ನಿಮಗೆ? ವಚನ ಬೇಕಾ? ಸಿಲುಬೆ ಮರಣದಲ್ಲಿ 19ನೇ ಅಧ್ಯಾಯ ಯೋಹಾನನ ಸುವಾರ್ತೆ 26ನೇ ವಚನ. ಬಿಡೋದಲ್ಲ ನಿಮಗೆ. ಯೋಹಾನನ ಸುವಾರ್ತೆ 19ನೇ ಅಧ್ಯಾಯ 26ನೇ ವಚನ. ವೆನ್ ಹಿ ವಾಸ್ ಹಂಗ್ ಆನ್ ದ ಕ್ರಾಸ್, ಯೇಸು ಸ್ವಾಮಿ ಸಿಲುಬೆ ಮೇಲೆ ತೂಗಲ್ಪಟ್ಟಾಗ ತನ್ನ ತಾಯಿ ಜೊತೆಗೆ ಸಂಬೋಧಿಸ್ತಾ ಇದ್ದಾನೆ. ಏನಂತ ಸಂಬೋಧಿಸಿದ ನೋಡಿ, 1926 ಓದುವ, 25ರಿಂದ ಓದುವ. ಯೇಸುವಿನ ಸಿಲುಬೆಯ ಬಳಿಯಲ್ಲಿ ಆತನ ತಾಯಿಯು, ಆತನ ತಾಯಿಯ ತಂಗಿಯು, ಕ್ಲೋಪನ ಹೆಂಡತಿಯಾದ ಮರಿಯಳು, ಮಗ್ದಲದ ಮರಿಯಳು ನಿಂತಿದ್ದರು. 4 ಜನ ಇದರಲ್ಲಿ, 4 ಸ್ತ್ರೀಯರು, ಅದರಲ್ಲಿ 3 ಜನ ಮರಿಯರು. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ
ಏನಂತ ಹೇಳಿದ? ತಾಯಿಗೆ ಅಮ್ಮ ಇಗೋ ನಿನ್ನ ಮಗನು ಎಂದು ಹೇಳಿದನು. ಇಂಗ್ಲಿಷಲ್ಲಿ ನೋಡಿ 26ನೇ ವಚನ. When Jesus saw his mother and the disciples whom he loved, John, standing nearby, he said to his mother, Woman, behold, look at your son. Behold, your son, that is John. Then he said to his disciple, behold your mother. ಒಂದೇ ಸೆಂಟೆನ್ಸಲ್ಲಿ ಉಮನ್ ಒಂದಿದ್ದಾನೆ. ಯೋಹಾನಿಗೆ ಹೇಳ್ಬೇಕಾದ್ರೆ ನಿನ್ನ ತಾಯಿ ಅಂತ ಹೇಳಿದ್ದಾನೆ. ತಾಯಿಗೆ ಹೇಳ್ಬೇಕಾದ್ರೆ ತಾಯಿಗೆ ಹೇಳ್ತಾ ಇದ್ದಾನೆ, ಸ್ತ್ರೀಯೇ ನಿನ್ನ ಮಗನು. ಸಿಸ್ಟರ್, ವಾಟ್ಸ್ ದೇರ್ ಇನ್ ಯುವರ್ Bible? When Jesus saw his mother standing there beside the disciple he loved, he said to her, Dear woman, here is your son. And he said to his disciples, Here is your mother. And from then on this disciple took her into his home. ಯಾಕೆ ಯೇಸು ಸ್ವಾಮಿ ತನ್ನ ತಾಯಿಗೆ ತಾಯಿ ಅಂತ ಹೇಳಿಲ್ಲ? ರಕ್ತ ಅವಳಿಂದ ಬರಲಿಲ್ಲ, ಇಲ್ಲಾಂದ್ರೆ ರಕ್ತ ಬಂದ್ರೆ ತಾಯಿ ಅಂತಿದ್ದ. ದೇವರು ಸುಳ್ಳಾಡೋದಲ್ಲ. He never lies. God never lies. Are you satisfied? ಎಷ್ಟೋ ಒಂದೇ ವಚನದಿಂದ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ, ಎಷ್ಟೋ ವಿಷಯಗಳಿದ್ದಾವೆ. She was with the child of the Holy Spirit. He never called her as a mother. ಸ್ತ್ರೀಯೇ ಅಂತ ಹೇಳಿದ್ದಾನೆ. ಇದು ಒಂದೇ ಕಡೆ ಅಲ್ಲ, ಕಾನಾನೆ. ಇವನ್ 2 ಜಾನ್ ಆಲ್ಸೋ 2ನೇ ಅಧ್ಯಾಯ ಯೋಹಾನನ ಸುವಾರ್ತೆಯಲ್ಲಿ, ಅಲ್ಲಿಗೆ ಹೋಗೋದು ಬೇಡ, ನೀವು ನೋಡ್ಕೊಳ್ರಿ. ಕಾನಾ ಅಂತ ಊರಿನಲ್ಲಿ ಮದುವೆಗೆ ಹೋದಾಗ ನೀರಿನಿಂದ ಆತನು ದ್ರಾಕ್ಷಾರಸನ್ನಾಗಿ he converted into wine. There also he said addressed as a woman. ತನ್ನ ತಾಯಿಗೆ ಸ್ತ್ರೀಯೇ ಅಂತ ಹೇಳ್ತಾ ಇದ್ದಾನೆ ಹೊರತು ಅಮ್ಮ ಅಂತ ಹೇಳಿಲ್ಲ ಅವನು. ಈ ಕನ್ನಡ ಟ್ರಾನ್ಸ್ಲೇಟರ್ಸಿಗೆ ಗೊತ್ತಿಲ್ಲ, ಯಾಕೆಂದರೆ ವಚನ ಟ್ರಾನ್ಸ್ಲೇಟ್ ಮಾಡಲಿಲ್ಲ ಅವರು. ದೇ ಎಡಿಟೆಡ್ ಇಟ್. ಬೈಬಲ್ ಶುಡ್ ನಾಟ್ ಬಿ ಎಡಿಟೆಡ್, ಇಟ್ ಶುಡ್ ಬಿ ಟ್ರಾನ್ಸ್ಲೇಟೆಡ್. ದಟ್ಸ್ ಇಟ್ ಆ್ಯಸ್ ಇಟ್ ಈಸ್. ಒರಿಜಿನಲ್ ಮೀನಿಂಗ್ಸ್ ಎಲ್ಲ ಚೇಂಜ್ ಮಾಡುತ್ತದಲ್ಲ, ಗಲಿಬಿಲಿ ಆಗ್ತದೆ. ನಾವೆಲ್ಲರೂ ಎದ್ದು ನಿಂತು ಇವತ್ತಿನ ಕಲ್ತಿದ್ದೀರಾ? ಡಿಡ್ ಯು ಲರ್ನ್ ಸಮಥಿಂಗ್? ಹೊಸದಾಗಿ ಕಲ್ತಿದ್ದೀರಾ? ಎಲ್ಲ ವಚನದಲ್ಲಿ ಇದ್ದೇನಾ ಅಥವಾ ವಚನದ ಹೊರಗಡೆ ಹೋಗಿದ್ದೆ? ವಚನದ ಹೊರಗಡೆ ಹೋಗಿದ್ದೆ ಈ ವಿಷಯದಲ್ಲಿ ಮಾತ್ರ. ಇದು ಬೇಕಾಗಿತ್ತು, ಇದು ಸತ್ಯ, ಇದು ಕೂಡ ಸತ್ಯ. ನಾವೆಲ್ಲ ಪರೀಕ್ಷೆ ಮಾಡಬೇಕು. ಎದ್ದು ನಿಂತು ಧನ್ಯವಾದಗಳನ್ನು ಸಲ್ಲಿಸುವ.